ಎಲ್ಲರೂ ತಲೆಬಾಗ್ಸರಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂತ ಪ್ರಿಯ ಪರಲೋಕದಲ್ಲಿದ್ದಂತ ನಮ್ಮ ತಂದೆಯಾದ ದೇವ, ನಿಮಗೆ ಸ್ತೋತ್ರಗಳು ತಂದೆ. ಈ ಬೆಳಗಿನ ಜಾವದಲ್ಲಿ ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರ ತಂದೆ. ಸ್ತೋತ್ರಗಳು, ಕೃತಜ್ಞತೆಗಳು. ಅದೇ ರೀತಿಯಲ್ಲಿ ಸಭೆಯಾಗಿ ಸೇರಿರುವಂತ ಎಲ್ಲ ನಿಮ್ಮ ಮಕ್ಕಳನ್ನು ವಾಕ್ಯದ ಮೂಲಕ ನೀವು ನಡೆಸ್ತಾ ಇದ್ದೀರಾ ತಂದೆ. ಪ್ರತಿಯೊಬ್ಬರನ್ನು ಬಲಪಡಿಸಿ ನಡೆಸ್ತಾ ಇದ್ದೀರಾ. ಸ್ತೋತ್ರಗಳು ತಂದೆ. ಈ ದಿನ ನಿಮ್ಮನ್ನು ಕುರಿತು ಮಾತನಾಡುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ ಕೇಳುವಂತ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೆನ್. ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಈ ದಿನ ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಮೇಲು ಕೇಡುಗಳು ದೇವರಿಂದ ಉಂಟಾಗುತ್ತಾ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ಮೇಲು ಕೇಡುಗಳು ದೇವರಿಂದ ಉಂಟಾಗುತ್ತಾ. ಪ್ರಿಯರಾದ ದೇವರ ಮಕ್ಕಳಿರ, ದೇವರನ್ನು ಈ ಸಮಾಜ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಈ ಮಾನವ ಸಮಾಜದಲ್ಲಿ ಎಲ್ಲವನ್ನು ಮನುಷ್ಯನು ಪರಿಶೋಧನೆ ಮಾಡಿ ತಿಳ್ಕೊಂಡಿದ್ದಾನೆ, ಅರ್ಥ ಮಾಡಿಕೊಂಡಿದ್ದಾನೆ. ಆದರೆ ದೇವರನ್ನ ಮಾತ್ರ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿಲ್ಲ. ವಚನಗಳು ಬೈಬಲ್ ಗ್ರಂಥದಲ್ಲಿ ನೋಡುವಾಗ ದೇವರು ಪ್ರೀತಿ ಸ್ವರೂಪನು, ಕರುಣಾಸಾಗರನು, ದಯಾಸಾಗರನು ಹೀಗೆ ಇರುತ್ತೆ. ಅದು ಯಾರು ನೋಡಿರೋ ಒಂದ್ಸರಿ ಎಲ್ಲರೂ ಮ್ಯೂಟಲ್ ಮಾಡ್ಕೊಳ್ಳಿಪ್ಪ ದಯಮಾಡಿ. ರಮೇಶ್ ಬ್ರದರ್ ಓಕೆ. ಗಮನಿಸ್ಬೇಕು, ಪ್ರತಿಯೊಬ್ಬರು ಕೂಡ ಈ ಕಡೆ ಗಮನ ಇಟ್ಟು ಕೇಳಿ. ಮಾನವ ಸಮಾಜದಲ್ಲಿ ಎಲ್ಲವನ್ನೂ ತಿಳ್ಕೊಂಡಿದ್ದಾರೆ, ಆದರೆ ದೇವರನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡಿಲ್ಲ. ದೇವರನ್ನು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ, ದೇವರು ನಾವು ಕಷ್ಟದಲ್ಲಿದ್ದಾಗ ಅವ್ರ ಬಳಿಯಲ್ಲಿ ಹೋದ್ರೆ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ತಾರೆ. ನಾವು ತೊಂದರೆಗಳು, ಬಾಧೆಗಳಲ್ಲಿ ಇದ್ದಾಗ ನಾವು ಕೇಳ್ಕೊಂಡಾಗ ಅವರು ಪರಿಹಾರ ಮಾಡ್ತಾರೆ. ದೇವರು ಅಂದ್ರೆ ಕೇವಲ ನಮ್ಗೆ ಮೇಲು ಮಾತ್ರ ಮಾಡ್ತಾರೆ, ಕೆಟ್ಟದ್ದು ಮಾಡಲ್ಲ, ಕೇಡು ಮಾಡಲ್ಲ, ಕೇಡು ಮಾಡೋದಿಲ್ಲ. ದೇವರು ಪ್ರೀತಿ ಸ್ವರೂಪನು, ದೇವರು ಕರುಣಾಸಾಗರನು, ದೇವರು ನಮ್ಮನ್ನು ಕಾಪಾಡುವ ಆತನು ಅಂತ ಹೇಳಿ ಒಂದು ದಾರಿಯಲ್ಲಿ ಇರುವಂತ ಕೆಲವು ವಿಷಯಗಳನ್ನ ಮಾತ್ರ ತಿಳ್ಕೊಂಡಿರ್ತಾರೆ. ದೇವರು ಕೇಡುಗಳನ್ನು ಉಂಟು ಮಾಡ್ತಾನ. ಮೇಲು ಅನ್ನೋದು ದೇವರ ಮೂಲಕನೇ ಉಂಟಾಗುತ್ತೆ. ಮೇಲುಗಳು ಒಳ್ಳೇದು. ಈ ಪ್ರಕೃತಿಯಲ್ಲಿ ನೋಡಿ ಪ್ರಿಯರೇ, ಈ ಪ್ರಕೃತಿಯ ಮೂಲಕ ಎಲ್ಲದೂ ಕೂಡ ಒಳ್ಳೇದೇ ಇದೆ. ಕೆಟ್ಟೋಗಿದೆ ಅಂದ್ರೆ ಅದು ಮನುಷ್ಯನ ಮೂಲಕ ಕೆಟ್ಟೋಗಿದೆ.
ಮನುಷ್ಯನ ಮೂಲಕ ಕೆಟ್ಟು ಹೋಗಿದೆ ಅಂದಾಗ ವಾತಾವರಣ ಕೆಡಿಸ್ಕೊಂಡಿದ್ದಾನೆ ಮನುಷ್ಯ. ದೇವ್ರು ಕೊಟ್ಟಂತ ಒಂದು ನಿರ್ಮಲವಾದಂತ ವಾತಾವರಣ ಮನುಷ್ಯನು ಕೆಡಿಸ್ಕೊಂಡಿದ್ದಾನೆ, ಹಾಳು ಮಾಡ್ಕೊಂಡಿದ್ದಾನೆ. ಸ್ವಾರ್ಥ ಬುದ್ಧಿಯಿಂದ, ಸ್ವಾರ್ಥದಿಂದ ಮನುಷ್ಯರ ಮಧ್ಯದಲ್ಲಿ ಏನೋ ಸಾಧಿಸಬೇಕು, ಏನೋ ಸಂಪಾದಿಸಬೇಕು ಎಂಬ ದುರಾಲೋಚನೆಗಳಿಂದ ಮನುಷ್ಯನು ಹಾಳು ಮಾಡ್ಕೊಂಡಿದ್ದಾನೆ, ಹಾಳು ಮಾಡಿದ್ದಾನೆ. ಎರಡನೇದಾಗಿ ಪ್ರಿಯರೇ, ನಾವು ಗಮನಿಸಿದರೆ ದೇವರು ಪ್ರೀತಿ ಸ್ವರೂಪನು, ಕರುಣಾಸಾಗರನು ಅಂತೇಳಿ ನೋಡ್ತೀವಿ ನಾವು. ರೋಮಾಪುರದವರಿಗೆ ಬರೆದ ಪತ್ರಕ್ಕೆ 13ನೇ ಅಧ್ಯಾಯ 10ನೇ ವಚನವನ್ನ ನೋಡಿ ಪ್ರಿಯರೇ. ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 10ನೇ ವಚನ. ಪ್ರೀತಿಯು ಮತ್ತೊಬ್ಬರಿಗೆ ಯಾವ ಕೇಡನ್ನು ಮಾಡುವುದಿಲ್ಲ, ಆದ ಕಾರಣ ಪ್ರೀತಿಯಿಂದಲೇ ಧರ್ಮ ಪ್ರಮಾಣವು ನೆರವೇರುತ್ತದೆ. ನೋಡಿದ್ರೆ ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿಗೆ, ಪ್ರೀತಿಯು ಮತ್ತೊಬ್ಬರಿಗೆ ಯಾವ ಕೇಡನ್ನು ಮಾಡುವುದಿಲ್ಲ, ಆದ ಕಾರಣ ಪ್ರೀತಿಯಿಂದಲೇ ಧರ್ಮ ಪ್ರಮಾಣವು ನೆರವೇರುತ್ತದೆ. ಧರ್ಮ ಪ್ರಮಾಣವು ನೆರವೇರುತ್ತದೆ. ಪ್ರೀತಿಯಿಂದ ಯಾವ ಕೇಡು ಸಂಭವಿಸುವುದಿಲ್ಲ ಅಂತಿರುತ್ತೆ. ಪ್ರೀತಿಗೆ ನಿರ್ವಚನವೇ ದೇವರು. ದೇವರೇ ಪ್ರೀತಿ ಸ್ವರೂಪನು. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡ್ತೀವಿ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿಯು. ಸಾಕು. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಯಾಕೆಂದರೆ ದೇವರು ಪ್ರೀತಿ ಸ್ವರೂಪನು. ದೇವರು ಏನಾಗಿದ್ದಾನಂತೆ? ಪ್ರೀತಿ ಸ್ವರೂಪನು. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡಿದ್ದೇವೆ, ಪ್ರೀತಿಯು ಮತ್ತೊಬ್ಬರಿಗೆ ಯಾವ ಕೇಡನ್ನು ಮಾಡುವುದಿಲ್ಲ, ಯಾವ ಕೇಡನ್ನು ಮಾಡುವುದಿಲ್ಲ. ಪ್ರೀತಿ ಸ್ವರೂಪನು ದೇವರು. ಆತನ ಮೂಲಕ ಏನ್ ನಡಿಬಾರ್ದು? ಈ ವಚನದ ಪ್ರಕಾರ, ಈ ವಚನದ ಪ್ರಕಾರ ಏನ್ ನಡಿಬಾರದು ಹೇಳಿ ಪ್ರಿಯರೇ? ಕೇಡನ್ನು ನಡಿಬಾರದು, ಹೌದಲ್ವಾ? ಕೇಡು. ದೇವರು ಪ್ರೀತಿ ಸ್ವರೂಪನು, ಕರುಣಾಸಾಗರನು. ಆತನ ಪ್ರೀತಿಯನ್ನ ಒಂದ್ಸಾರಿ ಗಮನಿಸುವಾಗ ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಕೂಡ ಈ ಮಾತನ್ನು ನೋಡ್ತೀವಿ. ದೇವರು ಪ್ರೀತಿ ಸ್ವರೂಪನು. ದೇವರು ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸ್ಕೊಟ್ಟಿದ್ದಾನೆ. ಎರಡನೇದಾಗಿ ಆತನ ಮೂಲಕ ರಕ್ಷಣೆ ಹೊಂದೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾನೆ ಎನ್ನುವಂಥದ್ದು ನೋಡ್ತೀವಿ ಅಲ್ಲಿ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16-17ನೇ ವಚನವನ್ನ ನೋಡಿ ಪ್ರಿಯರೇ. 3:16-17. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ. ಸಾಕು ಪ್ರಿಯ. ನೋಡಿದ್ರ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂಬುದೇ ಆತನನ್ನು ಕಳಿಸಿಕೊಟ್ಟಿದ್ದಾನೆ.
ಅಂದ್ರೆ ದೇವರು ಪ್ರೀತಿ ಸ್ವರೂಪನು. ಪ್ರೀತಿ ಸ್ವರೂಪನಾದಂತ ದೇವರು ಲೋಕದಲ್ಲಿದ್ದಂತ ಯಾವ ಮನುಷ್ಯನಿಗೆ ಕೇಡು ಮಾಡಲ್ಲ, ಯಾವ ಮನುಷ್ಯನಿಗೆ ಅನ್ಯಾಯ ಮಾಡಲ್ಲ, ಎಲ್ಲರನ್ನು ಕಾಪಾಡಿಕೊಳ್ಬೇಕು ಎಂಬುವಂತ ಒಂದು ಪ್ರಯಾಸ ಪಡುವಂತ ರೀತಿಯಲ್ಲಿ ನೋಡ್ತೀವಿ ನಾವು. ದೇವರು ಪ್ರಯಾಸ ಪಡ್ತಾ ಇದಾರೆ, ಕಷ್ಟ ಪಡ್ತಾ ಇದ್ದಾರೆ. ಪ್ರಿಯರ ದೇವ್ರ ಮಕ್ಕಳಿರ ಗಮನಿಸ್ರಿ. ಒಟ್ನಲ್ಲಿ ಈ ಲೋಕದಲ್ಲಿದ್ದಂತ ಪ್ರತಿ ಮನುಷ್ಯನು ರಕ್ಷಿಸಲ್ಪಡ್ಬೇಕು, ಪ್ರತಿಯೊಬ್ಬರು ಕಾಪಾಡಲ್ಪಡ್ಬೇಕು, ಪ್ರತಿಯೊಬ್ಬರು ಕೂಡ ನಿತ್ಯ ಜೀವ ಹೊಂದಬೇಕು ಅಂತ ಹೇಳಿ ತನ್ನ ಪ್ರಿಯ ಕುಮಾರನನ್ನ ಕಳಿಸ್ಕೊಟ್ಟಿದ್ದಾನೆ. ಇದರಲ್ಲಿ ಏನ್ ಕಾಣುತ್ತೆ ಅಂತ ನೋಡುವಾಗ ಪ್ರೀತಿ ಕಾಣುತ್ತೆ, ಪ್ರೀತಿ. ಎರಡನೇದಾಗಿ ಯೇಸು ಕ್ರಿಸ್ತರ್ ನೋಡುವಾಗ ಆ ಪ್ರೀತಿಗೆ ನಿದರ್ಶನ, ದೇವರ ಪ್ರೀತಿಗೆ ನಿದರ್ಶನ. ಪ್ರೀತಿ ಬಿಟ್ರೆ ಏನು ಕಾಣ, ಒಟ್ಟಿನಲ್ಲಿ ಹೇಗಾದ್ರೂ ಮಾಡಿ ಮಾನವರನ್ನ ಕಾಪಾಡಿಕೊಳ್ಬೇಕು ಅಂತ. ಪ್ರೀತಿ ಸ್ವರೂಪನಾದಂತ ದೇವರ ಮೂಲಕ ಮೇಲನ್ನು ಉಂಟಾಗಿದೆ. ಈ ಜಗತ್ತಿನಲ್ಲಿ ಅಂದ್ರೆ ಈ ಪ್ರಕೃತಿಯಲ್ಲಿ ಪ್ರತಿಯೊಂದು ನೋಡುವಾಗ ಒಳ್ಳೇದೆ, ಪ್ರತಿಯೊಂದು ಒಳ್ಳೇದೇ ಇದೆ. ಯಾವುದೇ ನೋಡಿ ಅದರಲ್ಲಿ ಪ್ರೀತಿ ಕಾಣುತ್ತೆ. ತಿನ್ನುವಂತ ಆಹಾರದಲ್ಲಿ, ಅನುಭವಿಸುವಂತ ಗಾಳಿಯಲ್ಲಿ, ನೀರಿನಲ್ಲಿ, ಬಿಸಿಲಿನಲ್ಲಿ, ಮಣ್ಣಿನಲ್ಲಿ, ಪ್ರತಿಯೊಂದರಲ್ಲಿ ಪ್ರೀತಿ ಕಾಣುತ್ತೆ. ಯೇಸು ಕ್ರಿಸ್ತರನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ ಅಂದ್ರೆ ಅದರಲ್ಲೇ ಕೂಡ ಪ್ರೀತಿ ಕಾಣುತ್ತೆ. ಪ್ರೀತಿ ಸ್ವರೂಪನಾದಂತ ದೇವರು ಒಳ್ಳೆದನ್ನೇ ಮಾಡ್ತಾ ಇದ್ದಾರೆ, ಮೇಲು ಮಾಡ್ತಾ ಇದ್ದಾರೆ ಅನ್ನೋದು ನೋಡ್ತಾ ಇದ್ದೀವಿ. ಮೇಲು ಮಾಡುವಂತ ದೇವರು, ಒಳ್ಳೆದನ್ನ ಮಾಡುವಂತ ದೇವರು, ಪ್ರೀತಿ ಸ್ವರೂಪನಾದಂತ ದೇವರು ಕೇಡನ್ನು ಮಾಡ್ತಾರ, ಕೇಡು ಮಾಡ್ತಾರ? ನಾವೇನ್ ಅಂದ್ಕೊಳ್ತೀವಿ, ಒಳ್ಳೇದಾದಾಗ, ಒಳ್ಳೇದು ನಡೆದಾಗ ದೇವರ ಕೃಪೆ ಮೂಲಕ ಒಳ್ಳೇದಾಯ್ತು ಅಂತ ಹೇಳಿ ದೇವರು ಸ್ತೋತ್ರ ಮಾಡ್ತೀವಿ. ಕೆಟ್ಟದ್ದು ನಡೆದಾಗ ಕೇಡನ್ನು ಕೇಡನ್ನು ಉಂಟಾದಾಗ ಅವಾಗ ಯಾರನ್ನ ಇದು ಮಾಡ್ತೀವಿ ಹೇಳಿ? ಸೈತಾನನನ್ನ ನಿಂದಿಸ್ತಾ ಇರ್ತೀವಿ, ಹೌದಲ್ಲ? ಸೈತಾನ್ ಏನ್ ಮಾಡ್ತಾ ಇರ್ತೀವಿ? ಕೇಳುಂಟಾದಾಗ ಸೈತಾನನ ಈ ತರ ಮಾಡ್ದಪ್ಪ, ಆ ತರ ಮಾಡ್ದ ಅಂತೇಳಿ ಸೈತಾನ್ ಅಂತ ಇರ್ತೀವಿ. ಸೈತಾನನಿದ್ದಾನೆ, ದುರಾತ್ಮಗಳಿವೆ. ದುರಾತ್ಮಗಳು ಮಾಡುವಂತ ಕೆಲಸ ಏನ್ ಗೊತ್ತಾ ಪ್ರಿಯರೇ? ನಮ್ಮ ಮನಸ್ಸನ್ನ ಕೆಡಿಸುವಂಥದ್ದು, ಒಂದು ನಮ್ಮ ಮನಸ್ಸುಗಳನ್ನ ಕೆಡಿಸುವಂಥದ್ದು. ಕೆಟ್ಟ ಕೆಟ್ಟ ಆಲೋಚನೆಗಳು, ಲೋಕದ ಕೋರಿಕೆಗಳು, ಲೋಕದ ಕೋರಿಕೆಗಳು ಹುಟ್ಟಿಸಿ ದೇವರಿಂದ ದೂರ ಮಾಡೋದಕ್ಕೆ ಅನೇಕ ಪ್ರಯತ್ನಗಳು, ಅನೇಕ ಪ್ರಯತ್ನಗಳು. ಇದು ಸೈತಾನ್ ಮಾಡ್ತಾ ಇದ್ದಾನೆ. ಅಂದ್ರೆ ಸೈತಾನನ ಕ್ರಿಯೆಗಳು ಗೊತ್ತಾಗ್ಬೇಕು, ದೇವರ ಕ್ರಿಯೆಗಳು ಗೊತ್ತಾಗ್ಬೇಕು, ಯೇಸು ಕ್ರಿಸ್ತನ ಕ್ರಿಯೆಗಳು ಗೊತ್ತಾಗ್ಬೇಕು, ಪವಿತ್ರಾತ್ಮನ ಕ್ರಿಯೆಗಳು ಗೊತ್ತಾಗ್ಬೇಕು, ದೇವದೂತರ ಕ್ರಿಯೆಗಳು ಗೊತ್ತಾಗ್ಬೇಕು. ಅದೇ ಪ್ರಕಾರ ಸೈತಾನನ ಕ್ರಿಯೆಗಳು, ಸೈತಾನನ ಜೊತೆಯಲ್ಲಿದ್ದಂತ ದೂತರಿದ್ದಾರಲ್ಲ, ದುರಾತ್ಮಗಳು, ಮಾಡುವಂತ ಕ್ರಿಯೆಗಳು ಗೊತ್ತಾಗ್ಬೇಕು ನಮ್ಮವರಿಗೆ, ಕ್ರೈಸ್ತರಿಗೆ ಗೊತ್ತಿಲ್ಲ. ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಬಂದಿದ್ದಾರೆ, ಸುಳ್ಳು ಬೋಧಕರು ಬಂದಿದ್ದಾರೆ. ದೇವರ ವಾಕ್ಯವನ್ನು ಪಕ್ಕಕ್ಕಿಟ್ಟು ದರ್ಶನ ಅಂತೇಳಿ ಕೆಲವರು, ವರಗಳು ಪಡ್ಕೊಂಡಿದ್ದೀವಿ ಅಂತ ಕೆಲವರು, ಟಚ್ ಅಂದ್ರೆ ಬೆಳೆಸ್ತೀವಿ ಅಂತೇಳಿ ಮತ್ತೆ ಕೆಲವರು, ಆಮೇಲೆ ನಾವು ಪ್ರಾರ್ಥನೆ ಮಾಡಿ ಏನೋ ಮಾಡ್ತೀವಿ ಅಂತೇಳಿ ಮತ್ತು ಕೆಲವರು. ಇವೆಲ್ಲ ಮೋಸ ಮಾಡುವಂತವ್ರು ಬಹಳ ಮಂದಿ ಇರುವಾಗ ಕ್ರೈಸ್ತರು ಎಚ್ಚೆತ್ತುಕೊಳ್ಬೇಕು. ದೇವರ ಮಕ್ಕಳು ಅಂದ್ರೆ ಶ್ರೇಷ್ಠರಲ್ವಾ, ಯಾಜಕರಲ್ವಾ, ದೇವರ ವಂಶದವರಲ್ವಾ, ಬುದ್ಧಿಜೀವಿಗಳಲ್ವಾ, ಜ್ಞಾನವಂತರಲ್ವಾ? ಹಾಗಿರುವಾಗ
ಯಾವುದು ಒಳ್ಳೇದು, ಯಾವುದು ಕೆಟ್ಟದ್ದು, ಯಾವುದು ಸರಿ ಇದೆ, ಯಾವುದು ತಪ್ಪಿದೆ ವಾಕ್ಯದ ಪ್ರಕಾರ ಅಂತೇಳಿ ಸಿದ್ಧರಾಗ್ಬೇಕು, ತಿಳ್ಕೊಳ್ಬೇಕು. ಯಾಕೆಂದ್ರೆ ಇರುವಂತ ಕಾಲ ಸ್ವಲ್ಪ ಕಾಲ, ನಿನ್ ಕಾಲ ಮುಗಿದೋಗ್ತಾ ಇದೆ, ಹತ್ತಿರವಾಗ್ತಾ ಇದೆ, ಹತ್ತಿರವಾಗ್ತಾ ಇದೆ. ಅಂದ್ರೆ ಈ ಜೀವಿತ ಕಾಲ ಮುಗಿಯೋದಕ್ಕೆ ಹತ್ತಿರವಾಗ್ತಾ ಇದೆ. ಎರಡನೇದಾಗಿ ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಸ್ವಲ್ಪ ಹೊತ್ತು ಕಾಣಿಸ್ಕೊಂಡು ಆಮೇಲೆ ಕಾಣದೇ ಇರುವಂತ ಹಬೆಯಂತೆ, ಇಲ್ಲಾಂದ್ರೆ ಹುಲ್ಲಿನಂತೆ, ಹೂವಿನಂತೆ ಇದ್ದೀವಿ. ಅಂದ್ರೆ ಹೋಗುವಂತ ಸಮಯ ಹತ್ತಿರವಾಗಿದೆ, ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಅನ್ನೋಂತ ವಿಷಯ ನಮ್ಮೆಲ್ಲರಿಗೂ ಗೊತ್ತಿದೆ. ಆದ್ರೆ ದೇವರ ವಿಷಯದಲ್ಲಿ, ನಿತ್ಯ ಜೀವ ವಿಷಯದಲ್ಲಿ, ರಕ್ಷಣೆ ವಿಷಯದಲ್ಲಿ ನಿರ್ಲಕ್ಷ್ಯ ಇರುತ್ತೆ, ಅಶ್ರದ್ಧೆ ಮಾಡುವಂಥದ್ದು. ಬಹಳ ಶ್ರದ್ಧೆ ತಗೊಳ್ಬೇಕು, ಬಹಳ ಶ್ರದ್ಧೆ ಇರಬೇಕು. ದೇವರ ಮಕ್ಕಳಿಗೆ ಬಹಳ ಶ್ರದ್ಧೆ ಇರಬೇಕು. ನೀವು ಭಾಗ್ಯವಂತರು ಪ್ರಿಯರೇ. ನೀವೆಲ್ಲರೂ ಕೂಡ ಬೆಳಿಗ್ಗೆ ಬಂದು ಪ್ರತಿನಿತ್ಯ ದೇವರ ಸಹವಾಸದಲ್ಲಿ ಕೂಡ್ತಾ ಇದ್ದೀರಾ, ಧ್ಯಾನದಲ್ಲಿ ಇರ್ತೀರಾ, ವಾಕ್ಯಗಳನ್ನ ಕೇಳ್ತೀರಾ. ನಾನು ಎಷ್ಟೋ ಮಂದಿಗೆ ಪ್ರಿಯರ ದೇವರ ಮಕ್ಕಳಿರ ಗ್ರೂಪ್ ನಲ್ಲಿ ಸೇರಿಸಿದ್ದೀನಿ. ಎಷ್ಟು ಗ್ರೂಪ್ಗಳಿದೆ ಹೇಳಿ ನಮ್ದು? ಅನೇಕ ಗ್ರೂಪ್ಗಳಿದೆ, ಅನೇಕ ಗ್ರೂಪ್ಗಳು. ಅಂದ್ರೆ ನಮ್ಮ ಮೈ ಗಾಡ್ಸ್ ಫ್ಯಾಮಿಲಿ ಆಗಿರ್ಬೋದು, ಕ್ರೈಸ್ಟ್ ಚರ್ಚ್ ಗಾಸ್ಪಲ್ ಮಿನಿಸ್ಟ್ರೀಸ್ ಅನ್ನುವಂತ ಯೂಟ್ಯೂಬ್ ಅಲ್ಲ, ಯಾವ್ದದು ವಾಟ್ಸಪ್, ಅನೇಕ ಗ್ರೂಪ್ಗಳಿದೆಯಲ್ಲ ಪ್ರಿಯರೇ. ಸುಮಾರು 1000 ಜನ ಇದ್ದಾರೆ ಎಲ್ಲಾರು ಸೇರಿದ್ರೆ. ಗೂಗಲ್ ಮೀಟ್ ಅಲ್ಲಿ ಜಾಯಿನ್ ಆಗ್ರಿ ಬ್ರದರ್ ಎಲ್ಲ ಅಂತ ಹೇಳ್ತಾನೆ ಇರ್ತೀವಿ ಬೆಳಿಗ್ಗೆ. ಅಂದ್ರೆ ಇವಾಗ ಏನಾಗಿದೆಪ್ಪ ಅಂತ ನೋಡುವಾಗ, ಯೂಟ್ಯೂಬ್ಗಳಲ್ಲಿ ಬೋಧನೆಗಳು ಜಾಸ್ತಿ ಆಗ್ಬಿಟ್ಟಿದೆ. ಬೋಧನೆ ಇರ್ಲಿ, ನಡಿಲಿ, ಬೋಧನೆಗಳು ನಡಿಬೇಕು. ಆದ್ರೆ ವಿರುದ್ಧವಾದಂತ ಬೋಧನೆಗಳು ಬಹಳ ಇದೆ, ಅಂತದ್ದು ನೋಡ್ಕೋಬೇಕು. ಯಾಕೆಂದ್ರೆ ಈ ಕರ್ನಾಟಕದಲ್ಲಿ ಸತ್ಯವಾದ ಸುವಾರ್ತೆ ಹರಡಬೇಕು. ಎಲ್ಲಾರು ದೇವರ ವಾಕ್ಯಗಳನ್ನ ತಿಳಿದುಕೊಂಡು ಯಥಾರ್ಥವಾಗಿ ಸೇವೆ ಮಾಡಬೇಕು, ಆತ್ಮಗಳನ್ನ ಕಾಪಾಡಿಕೊಳ್ಬೇಕು. ದೇವರ ಮಕ್ಕಳು ಅಂದಾಗ ಎಲ್ಲರೂ ಒಂದೇ, ಎಲ್ಲರೂ ಒಗ್ಗಟ್ಟಾಗಿರ್ಬೇಕು, ಒಂದಾಗಿರ್ಬೇಕು, ಅಭಿವೃದ್ಧಿ ಮಾಡಬೇಕು. ಆ ಮನಸ್ಸಿಲ್ಲ, ಸ್ವಾರ್ಥಗಳು ತುಂಬಿಕೊಂಡಿರುತ್ತೆ, ಸ್ವಾರ್ಥ. ಹಾಗೆ ಇದ್ದಾಗ ಪ್ರಿಯರ ದೇವರ ಮಕ್ಕಳಿರ, ದೇವರ ಸಭೆ ಹಾಳಾಗತ್ತೆ, ದೇವರ ಒಂದು ಸಭೆ ಹಾಳಾಗತ್ತೆ. ಅನೇಕ ಭಿನ್ನವಾದ ಬೋಧನೆಗಳು ಬಂದಿದೆ ದೇವರ ಸಭೆಯನ್ನ ಹಾಳು ಮಾಡೋದಕ್ಕೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಜಾಗೃತಿ ಇರಬೇಕು, ಶ್ರದ್ಧೆಯಿಂದ ಇರಬೇಕು, ಭಕ್ತಿಯಿಂದ ಇರಬೇಕು. ಯಾರು ಏನ್ ಮಾತಾಡ್ತಾ ಇದಾರೆ ಗಮನಿಸ್ಬೇಕು, ಜಾಗೃತಿ ಪಡ್ಬೇಕು. ಇವು ನೋಡಿ, ಸೈತಾನನ ಮೂಲಕ ನಡೆಯುವಂತ ಕೆಲಸ ಅದು ಏನ್ ಗೊತ್ತಾ? ಮನಸ್ಸನ್ನ, ನಮ್ಮ ಮನಸ್ಸುಗಳನ್ನ ಕೆಡಿಸ್ತದೆ. ಏನೇನೋ ಆಲೋಚನೆಗಳು ಹುಟ್ಟಿಸುತ್ತೆ, ಲೋಕದಲ್ಲಿ ಏನೋ ಕೋರಿಕೊಳ್ಳುತ್ತೆ, ಅನೇಕ ಕೋರಿಕೆಗಳನ್ನ ಹೃದಯದಲ್ಲಿ ಹುಟ್ಟುವಂತೆ ಮಾಡುತ್ತೆ, ದೇವರಿಂದ ದೂರ ಮಾಡುತ್ತೆ, ದೇವರಿಂದ ದೂರ ಮಾಡುತ್ತೆ. ಅದ್ರ ಕೆಲಸ ಅದು. ಈ ಅಪಾಯ ನಡೆದಾಗ, ಅಪಘಾತಗಳು ನಡೆದಾಗ, ಇಲ್ಲಾಂದ್ರೆ ರೋಗಗಳು, ಅಂಟು ರೋಗಗಳು, ಯಾವ್ದೊಂದು ಆಕಸ್ಮಿಕವಾಗಿ ಏನು ನಡೀತಾ ಇರುತ್ತಲ್ಲ, ಕೆಲವು ಟೈಮಲ್ಲಿ ಗುಂಡಿಗೆ ನಿಂತು ಹೋಗ್ತಾ ಇರುತ್ತೆ, ಅಂದ್ರೆ ಹಾರ್ಟ್ ಅಟ್ಯಾಕ್ ಬರ್ತಾ ಇರುತ್ತೆ, ಕೈ ಕಾಲುಗಳು ಬಿದ್ದೋಗ್ತಾ ಇರುತ್ತೆ, ಉಸಿರು ನಿಂತು ಹೋಗ್ತಾ ಇರುತ್ತೆ. ಒಂದು ರೀತಿಯಲ್ಲಿ ಕೇಡುಗಳು ಸಂಭವಿಸ್ತಾ ಇರುತ್ತಲ್ಲ, ಇದು ಯಾರ ಮೂಲಕ? ಸೈತಾನನ ಮೂಲಕ ಅಂದಾಗ, ಸೈತಾನನ ಮೂಲಕ ಏನ್ ನಡೆಯುತ್ತೋ ಗೊತ್ತಾಗಿದೆ. ಸೈತಾನನ ಮೂಲಕ ಏನ್ ನಡೆಯುತ್ತೆ?
ನಮ್ಮ ಆಲೋಚನೆಗಳನ್ನ ಕೆಡಿಸಿ ದೇವರಿಂದ ದೂರ ಮಾಡುತ್ತೆ. ಅದು ದೇವರಿಂದ ಏನ್ ಮಾಡುತ್ತೆ ಸೈತಾನು? ದೂರ. ದೇವರಿಂದ ದೂರ ಮಾಡುವಂಥದ್ದು, ಸಭೆಯಿಂದ ದೂರ ಮಾಡುವಂತ ಕೆಲಸ ಅವನು ಮಾಡ್ತಾ ಇರ್ತಾನೆ. ನಾವು ದೃಢವಾಗಿ ನಿಲ್ಬೇಕು. ಭಕ್ತಿಯಲ್ಲಿ, ನಂಬಿಕೆಯಲ್ಲಿ ದೃಢವಾಗಿರ್ಬೇಕು. ದೃಢವಾದ ನಂಬಿಕೆ, ದೃಢವಾದ ಭಕ್ತಿ, ಕಪಟವಿಲ್ಲದ ಪ್ರೀತಿಯಲ್ಲಿ ದೃಢವಾಗಿ, ಸ್ಥಿರವಾಗಿ ನಾವು ನಿಲ್ಲಬೇಕು ಪ್ರಿಯರೇ. ಅದು ದೇವರ ಸಹಾಯವನ್ನ ಪಡ್ಕೊಂಡು. ಸೈತಾನನ ಕೆಲಸ ಮಾಡ್ತಾ ಇರ್ತಾನೆ, ಅವನ್ ಕ್ರಿಯೆ ಒಂದಿರುತ್ತೆ. ನಮ್ ಜಾಗ್ರತೆ ನಾವಿರ್ಬೇಕು. ಪ್ರಲಾಪಗಳು ಪ್ರಲಾಪಗಳು 3ನೇ ಅಧ್ಯಾಯ 38ನೇ ವಚನವನ್ನ ನೋಡಿ. ಪ್ರಲಾಪಗಳು 3ನೇ ಅಧ್ಯಾಯ 38ನೇ ವಚನವನ್ನು ನೋಡಿ ಪ್ರಿಯರೇ. ಪರಸ್ಪರನ ಬಾಯಿ ಮಾತಿನಿಂದಲೇ ಮೇಲು ಕೇಡುಗಳೆರಡು ಸಂಭವಿಸುತ್ತಾವಲ್ಲ. ನೋಡಿದ್ರ, ಪರಸ್ಪರನ ಬಾಯಿ ಮಾತುಗಳಿಂದಲೇ ಮೇಲು ಕೇಡುಗಳು ಎರಡೂ ಸಂಭವಿಸುತ್ತಲ್ಲ, ಎರಡೂ ಸಂಭವಿಸುತ್ತದಲ್ಲ ಅಂತ ಹೇಳ್ತಾರೆ. ನೋಡಿದ್ರೆ, ಪರಸ್ಪರನ ಬಾಯಿ ಮಾತಿನಿಂದಲೇ ಮೇಲು ಕೇಡುಗಳೆರಡು ಸಂಭವಿಸುತ್ತದಲ್ಲ. ಮೇಲು ಕೇಡುಗಳು, ಮೇಲು ದೇವ್ರ ಮೂಲಕ ಉಂಟಾಗತ್ತೆ, ಹೌದಲ್ವಾ? ಹೌದು ಪ್ರಿಯರೇ. ಮೇಲ ಆಲ್ಮೋಸ್ಟ್ ದೇವ್ರ ಮೂಲಕ ಟೋಟಲ್ ಪ್ರಪಂಚದಲ್ಲಿ ಮಾನವರು ಬದುಕ್ತಾ ಇದ್ದಾರೆ, ಎಲ್ಲ ದೇವ್ರ ಮೂಲಕ ಆಗುತ್ತೆ. ಇನ್ನೊಂದಿದೆ, ಯಾವ್ದದು? ಕೇಡು. ಕೇಡು ಅಂದಾಗ ಏನ್ ಕೇಡು? ಇದು ಏನಾಗ್ಬೋದು ಕೇಡಂದ್ರೆ? ಸೈತಾನನ ಮೂಲಕ ನಡೆಯುವಂತ ಕೇಡು ಬೇರೆ. ಸೈತಾನನ ಮೂಲಕ ಏನ್ ನಡೆಯುತ್ತೆ? ನಿಮ್ಮ ನೆಲ್ಕೊಂಡು ಹೋಗಲ್ಲ, ನಿಮ್ಮ ಗುಂಡಿಗೆ ನಿಲ್ಸಲ್ಲ ಅವನು, ಏನ್ರಿ? ಕೈ ಕಾಲುಗಳು ಬಿದ್ದೋಗುವಂತ ಸೈತಾನ್ ಮಾಡಲ್ಲ, ಆ ಶಕ್ತಿ ಅವನಿಗಿಲ್ಲ. ಅರ್ಥ ಮಾಡ್ಕೊಳ್ಳಿ. ಕೈ ಕಾಲುಗಳು ಬಿದ್ದೋಗುವಂತ ಶಕ್ತಿ ಅವನಿಗಿಲ್ಲ. ರೋಗ ಅಂದ್ರೆ ನಾವು ಪ್ರಿಯರ ದೇವರ ಮಕ್ಕಳಿಗೆ ಈಗಿನ ಕಾಲದಲ್ಲಿ ಶ್ರದ್ಧೆಯಿಂದ ಊಟ ಮಾಡುವಂತ ಪದಾರ್ಥಗಳನ್ನ ಶ್ರದ್ಧೆಯಿಂದ ತಗೊಂಡಾಗ ತಕ್ಕ ಹಾಗೆ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬಹುದು. ಏನೇನೋ ತಿಂತಾ ಇರ್ತೀವಿ, ಆಮೇಲೆ ಅನೇಕ ಪಾಪಗಳನ್ನ ಮಾಡಿದಾಗ ಈ ರೋಗಗಳಾಗಿರ್ಬೋದು, ಇಲ್ಲದ್ರೆ ಏನೋ ಒಂದು ಅನಾಹುತ ಆಗಿರ್ಬೋದು, ಇದು ಕೂಡ ಏನ್ರಿ ಯಾರ ಮೂಲಕ ಉಂಟಾಗುತ್ತೆ? ಮೇಲು ಕೇಡುಗಳು ಪರಸ್ಪರನ ಬಾಯಿಂದ ಹೊರಡುತ್ತದೆ. ಭೂಲೋಕದಲ್ಲಿದ್ದಂತ ಸರ್ವ ಮಾನವರನ್ನು ಕಾಪಾಡಿಕೊಳ್ಳಬೇಕು, ಸರ್ವ ಮಾನವರಿಗೆ ನಿತ್ಯ ಜೀವ ಕೊಡಬೇಕು, ಸರ್ವ ಮಾನವರನ್ನು ಏನ್ರಿ ತನ್ನ ಬಳಿಯಲ್ಲಿ ಸೇರಿಸ್ಕೊಳ್ಬೇಕು ಅನ್ನುವಂಥದ್ದೇ ದೇವರ ಉದ್ದೇಶ. ಆದ್ರೆ ಇಲ್ಲಿ ನೋಡ್ತೀವಿ, ಮೇಲು ದೇವ್ರ ಮೂಲಕ ಉಂಟಾಗುತ್ತೆ, ಓಕೆ. ಕೇಡು, ಮೇಲು ಕೇಡುಗಳು ಎರಡು ಕೂಡ ಏನ್ರಿ ಪರಸ್ಪರನ ಬಾಯಿ ಮಾತಿಂದ ಹೊರಡುತ್ತಂತೆ. ಇನ್ನೊಂದು ವಚನ ಕೂಡ ನೋಡೋಣ ಪ್ರಿಯರೇ. ಯೆಶಾಯನ ಗ್ರಂಥ 45ನೇ ಅಧ್ಯಾಯ 7ನೇ ವಚನ 8ನೇ ವಚನವನ್ನು ನೋಡೋಣ. ಯೆಶಾಯನ ಗ್ರಂಥ 45 7 8. 45 7 8. ಇನ್ನು ಯಾವನೂ ಅಲ್ಲ, ನಾನು ಬೆಳಕಿಗೂ ಕತ್ತಲಿಗೂ ಸೃಷ್ಟಿಕರ್ತನು, ಮೇಲನ್ನು ಕೇಡನ್ನು ಬರಮಾಡುವನು, ಈ ಸಮಸ್ತ ಕಾರ್ಯಗಳನ್ನು ನಡೆಸುವ ಯೆಹೋವನು ನಾನೇ ಎಂದು ತಿಳಿದುಕೊಳ್ಳುವರು. ಆಕಾಶ ಮಂಡಲವೇ, ಮೇಲಿನಿಂದ ಧರ್ಮರಸವನ್ನು ವರ್ಷಿಸು, ಗಗನವು ಸುರಿಸಲಿ. ಭೂಮಿಯು ಒಡೆದು ರಕ್ಷಣೆಯನ್ನು ಮೊಳೆಯಿಸಿ ಅದರೊಡನೆ ನೀತಿ ಫಲವನ್ನು ಬೆಳೆಸಲಿ. ಯೆಹೋವನೆಂಬ ನಾನೇ ಇದಕ್ಕೆಲ್ಲ ಕರ್ತನು. ನೋಡಿದ್ರು, ಈ ವಚನದಲ್ಲಿ ಏನ್ ಕಾಣುತ್ತೆ ಪ್ರಿಯರೇ? ಈ ವಚನದಲ್ಲಿ ಏನ್ ಕಾಣುತ್ತೆ ಹೇಳಿ? ಇನ್ನು ಯಾವನೂ ಅಲ್ಲ, ನಾನು ಬೆಳಕಿಗೂ ಕತ್ತಲಿಗೂ ಸೃಷ್ಟಿಕರ್ತನು, ಮೇಲನ್ನು ಕೇಡನ್ನು ಬರಮಾಡುವವನು.
ಈ ಸಮಸ್ತ ಕಾರ್ಯಗಳನ್ನು ನಡೆಸುವ ಯೆಹೋವನು ನಾನೇ ಎಂದು ತಿಳಿದುಕೊಳ್ಳಿರಿ. ಮೇಲನ್ನು ಕೇಡನ್ನು. ಮೇಲು ನೋಡುವಾಗ ಅಸಂಖ್ಯವಾಗಿದೆ. ನಮ್ಮ ವಿಷಯದಲ್ಲಿ ದೇವರು ಮಾಡಿರುವಂತ ಮೇಲುಗಳನ್ನ ನೋಡುವಾಗ ಅಸಂಖ್ಯ ಅಂದ್ರೆ ಎಷ್ಟು ಅಸಂಖ್ಯ? ಸಮುದ್ರದಲ್ಲಿ ಮರಳಿಗಿಂತ ಅಸಂಖ್ಯವಾಗಿದೆ. ಸಮುದ್ರದಲ್ಲಿ ಮರಳು ಇದೆಯಲ್ಲ, ನೋಡಿದ್ರೇನೆ ತಲೆ ಗಿರ್ರನ್ನತ್ತೆ. ಇಷ್ಟು ಕೈಯಲ್ಲಿ ಇಷ್ಟು ಇಟ್ಕೊಂಡ್ರೆ ಇದು ಎಣಸಪ್ಪ ಅಂತಂದ್ರೆ ಮತ್ತೆ ವಿಷ್ಣುವರ್ಧನ್ ಡೈಲಾಗ್ ಹೊಡಿತಾರಲ್ಲ, ಯಾವ್ದು ಯಜಮಾನ ಯಾವ್ದು ಇರ್ಬೇಕು, ಯಾವನೊಬ್ಬನ್ ಬಂದು ಬಾಯ್ಲಿ ಏನ್ಪಾ ಕೆಲ್ಸ ಆಯ್ತಾ, ಮುಗೀತು. ಯಾರು ಹೇಳಿದ್ರು ಕೆಲ್ಸ ಮುಗೀತು ಅಂತೇಳಿ? ಬಾಯ್ಲಿ ಏನು ಈ ಮಣ್ಣು ಲೆಕ್ಕ ಮಾಡೋ ಅಂತಾನೆ. ಹಿಂಗೋಗಿ ಹಿಂಗ್ ಬರ್ತಾನೆ, ತಗೋ ಎಣಿಸಿದೀನಿ. ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರಪ್ಪ? ಅಷ್ಟು ಸಂಖ್ಯೆದ್ರಲ್ಲಿ ಇದ್ದಾರೆ ನೋಡಂತಾರೆ. ಬೇಕಿದ್ರೆ ನೀನ್ ಎಣಿಸ್ಕೋ ಅಂತ. ಇವಾಗ ನಾವು ಇದು ಮರಳು, ಸಮುದ್ರದಲ್ಲಿರುವಂತ ಮರಳು ಈ ಕೈಯಲ್ಲಿ ಇಟ್ಕೊಂಡಾಗ ಎಣಸಪ್ಪ ನೋಡೋಣ ಅಂತಂದ್ರೆ ಎಣಸಕ್ ಆಗತ್ತಾರೆ? ಎಣಸಕ್ ಆಗತ್ತ? ಎಣಿಸ್ಬೋದಾ? ಆಗಲ್ಲ. ಬಹಳ ಕಷ್ಟ ಅದು. ಸಮುದ್ರದಲ್ಲಿ ಮರಳು ಎಷ್ಟಿದೆ ಏನ್ರಿ? ಪ್ರತಿ ಮರಳು ಕೂಡ, ಅದರಲ್ಲಿ ಕೂಡ ಅದ್ಭುತನೇ ಇದೆ ರೀ. ನಮ್ಗೆ ಅರ್ಥ ಆಗಿಲ್ಲ, ದೇವ್ರ ಅರ್ಥ ಆಗಿಲ್ಲ. ಹೊಟ್ಟೆಯಲ್ಲಿ ಚಿಕ್ಕದ ಗಡ್ಡೆ ಹೋಯ್ತು, ಅದ್ಭುತ, ಹಲ್ಲೆಲೂಯಾ. ತಲೆನೋವು ಹೋಯ್ತು, ಅದ್ಭುತ, ಹಲ್ಲೆಲೂಯಾ. ಆಮೇಲೆ ಏನಪ್ಪಾ, ಚಿಕ್ಕದು ಹೇಳ್ತಾ ಇರ್ತಾರೆ. ಎಲ್ಲ ದೇವರನ್ನ ತುಂಬಾ ಚೀಪ್ ಆಗಿ ನೋಡ್ತಾ ಇದೀವಿ. ನಮ್ಮ ತಂದೆ ಮಹಾಶಕ್ತರು, ದೇವರು ಮಹಾಶಕ್ತನು ಆತ. ಆಕಾಶ ಸಹಿತ ಇಡಿಸಲಾರದ ದೊಡ್ಡ ದೇವರು ಮಹಾಶಕ್ತನು ನಮ್ಮ ತಂದೆ ಆಗಿರುವಾಗ, ನಮ್ಗೋಸ್ಕರ ಆತನು ಮೇಲನ್ನು ಉಂಟು ಮಾಡಿದ್ದು ಆಲೋಚನೆ ಮಾಡುವಾಗ ಸಮುದ್ರದ ಮರಳಿಗಿಂತ ಅಸಂಖ್ಯವಾಗಿರುವಾಗ ಆತನ ಪ್ರೀತಿಯನ್ನ ಅರ್ಥ ಮಾಡ್ಕೊಂಡಿಲ್ಲ ಮನುಷ್ಯ. ಮೇಲನ್ನು ಕುರಿತು, ನಮ್ಮ ವಿಷಯದಲ್ಲಿ ಮೇಲನ್ನು ಕುರಿತು ನೋಡುವಾಗ, ವಿಚಾರ ಮಾಡುವಾಗ ಅಸಂಖ್ಯವಾಗಿದೆ. ನಮ್ಮ ಹಿತಕ್ಕಾಗಿ, ನಮ್ಮ ಜೀವಿತಕ್ಕಾಗಿ, ಬದುಕೋಕ್ಕಾಗಿ ಪ್ರತಿ ಒಂದನ್ನು ಕೂಡ ದೇವರು ಮಾಡಿದ್ದಾರೆ. ಏನು ಕಡಿಮೆ ಮಾಡಿಲ್ಲ. ಕಷ್ಟಪಟ್ಟು ದುಡಿಬೇಕು, ಊಟ ಮಾಡ್ಬೇಕು. ಕೆಲವರು ಹೇಳ್ತಾರೆ ನಾನು ಕುಂತಲೆ ಎಲ್ಲ ಬರ್ಬೇಕಂತಾರೆ. ಕುಂತಲೆ ಎಲ್ಲ ಹೆಂಗ್ ಬರುತ್ತಪ್ಪ? ನಿಮ್ಗೆ ಕೈ ಕಾಲುಗಳನ್ನು ಕೊಟ್ಟಿದ್ದಾನೆ, ಜ್ಞಾನ ಕೊಟ್ಟಿದ್ದಾನೆ, ಬುದ್ಧಿಯನ್ನು ಕೊಟ್ಟಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ. ಕಷ್ಟಪಡಲ್ಲ. ಒಂದು ವೇಳೆ ಬಲಹೀನತೆ ಏನಾದ್ರೂ ಇದ್ರೆ ಸರ್ಕಾರ ಇದೆ, ಸರ್ಕಾರದ ಮೂಲಕ ಏನಾದ್ರೂ ಮೀಸಲಾತಿ ಪಡ್ಕೊಂಡು ಜೀವನ ಮಾಡು ಅಂತೇಳಿ ಎಲ್ಲಾ ರೀತಿಯಲ್ಲಿ ವ್ಯವಸ್ಥೆ. ಸರ್ಕಾರವನ್ನು ಕೂಡ ದೇವ್ರ ಮೂಲಕನೇ ಬಂದದ್ದು. ಸರ್ಕಾರದಲ್ಲಿ ಬಡವರಿಗೆ ಮೀಸಲಾತಿ ಅನ್ನುವಂಥದ್ದಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಇವೆಲ್ಲ ಕೂಡ ಏನಪ್ಪಾ ಅಂತಂದ್ರೆ ದೇವ್ರು ಕೊಟ್ಟದ್ದು, ಹೋಗ್ಲಿ ಬದುಕ್ಲಿ ಅಂತೇಳಿ. ಪ್ರತಿಯೊಂದರಲ್ಲಿ ದೇವ್ರ ಪ್ರೀತಿ ಕಾಣುತ್ತೆ, ದೇವರ ತ್ಯಾಗ ಕಾಣುತ್ತೆ, ದೇವರ ಕೆಲಸ ಕಾಣುತ್ತೆ, ದೇವರ ಮೇಲು ಕಾಣುತ್ತೆ. ಈ ವಚನದಲ್ಲಿ ನೋಡುವಾಗ ಮೇಲು ಕೇಡುಗಳು ನನ್ನಿಂದನೇ ಬರುತ್ತೆ ಅಂತ ಹೇಳ್ತಾರೆ. ಮೇಲು ಅನ್ನೋಂಥದ್ದು ವಿಚಾರ ಮಾಡುವಾಗ ಬಹಳ ಇದೆ, ಅಸಂಖ್ಯವಾಗಿದೆ ರೀ. ಕೇಡು ಅಂದಾಗ ಇದು ಯಾರಿಗೆ ಸಂಭವಿಸುತ್ತೆ? ಕೇಡು ಅಂದಾಗ ಯಾರಿಗೆ ಸಂಭವಿಸುತ್ತೆ? ಎಲ್ಲರಿಗ? ಕೆಲವ್ರಿಗ? ಭಕ್ತರಿಗೆ ಏನಾದ್ರೂ ಸಂಭವಿಸುತ್ತಾ? ಭಕ್ತರಿಗೆ, ಪ್ರಿಯರಾದ ದೇವರ ಮಕ್ಕಳಿರ, ಕಷ್ಟಗಳು, ಶೋಧನೆಗಳು ಬರುತ್ತಂತ ತಿಳ್ಕೊಳ್ಳಿ, ಅದು ಒಳ್ಳೇದಕ್ಕೇನೆ. ಅದು. ಅನಾರೋಗ್ಯದಲ್ಲಿ ನಾವಿದ್ದೀವ? ದೇವ್ರ ಸ್ತೋತ್ರ. ಅನಾರೋಗ್ಯದಲ್ಲಿ ಇದ್ದಾಗ ಈ ದೇಹ ಏನ್ರಿ ಸಹಕಾರ ಕೊಡಲ್ಲ. ಕಷ್ಟ ಇರುತ್ತೆ, ನೋವಿರುತ್ತೆ. ಆ ಸಮಯದಲ್ಲಿ ನೀವು ಇನ್ನು ದೇವರನ್ನ ಹೆಚ್ಚಾಗಿ ಪ್ರೀತಿಸ್ರಿ, ಪ್ರಾರ್ಥಿಸ್ರಿ, ಭಕ್ತಿಯಿಂದಿರಿ. ನನ್ನ ತಂದೆ ನನ್ನ ಜೊತೆಯಲ್ಲಿದ್ದಾರೆ, ನನ್ನ ತಂದೆ ನನ್ನನ್ನು ಕಾಪಾಡ್ತಾ ಇದ್ದಾರೆ. ನೋವಿದ್ರೂ ಪರವಾಗಿಲ್ಲ ತಂದೆ, ನೀವೇ ನಮ್ಗೆ ಜೀವಿತ ಕೊಟ್ಟಿದ್ದೀರಾ ತಂದೆ, ನಿಮ್ಗೆ ಸ್ತೋತ್ರಗಳು ತಂದೆ. ನಿಮ್ಮ ವಾಕ್ಯಗಳನ್ನ ಕೇಳುವಂತ ಭಾಗ್ಯ ಕೊಟ್ಟಿದ್ದೀರಾ, ಒಂದು ರಕ್ಷಣೆ ಮಾರ್ಗದಲ್ಲಿ ನಡ್ಕೊಳ್ಳೋದಕ್ಕೆ ಒಂದು ಭಾಗ್ಯ ಕೊಟ್ಟಿದ್ದೀರಾ ತಂದೆ, ನಿಮ್ಗೆ ಸ್ತೋತ್ರಗಳು ತಂದೆ ಅಂತೇಳಿ ಯಥಾರ್ಥವಾಗಿ ಭಕ್ತಿಯಿಂದ ನಾವು ನಡ್ಕೊಂಡಾಗ, ಪ್ರಾರ್ಥನೆ ಮಾಡಿದಾಗ ದೇವ್ರು ಇಷ್ಟಪಡ್ತಾರೆ, ಪ್ರಿಯರಾದ ದೇವ್ರ ಮಕ್ಕಳಿಗೆ.
ಅವರಿಗೆ ಪರಲೋಕದಲ್ಲಿ ಬಹಳ ಪ್ರತಿಫಲ ಕೊಡ್ತಾರೆ. ಈ ಲೋಕ ಅಂತೇಳಿ ನೋಡಿ ಪ್ರಿಯರ ದೇವರ ಮಕ್ಕಳಿಗೆ ಗತಿಸಿ ಹೋಗ್ತೀವಿ, ನಮ್ಮ ಜೀವಿತ ಕಾಲ ಮುಗಿದೋಗುತ್ತೆ, ಸತ್ತೋಗ್ತೀವಿ, ಮರಣ ಹತ್ತಿರವಾಗಿದೆ, ಸಾವು ಹತ್ತಿರವಾಗಿದೆ, ಹೋಗುವಂತ ಸಮಯ ಹತ್ತಿರವಾಗಿದೆ. ಈ ಲೋಕ ಶಾಶ್ವತವಲ್ಲ ನಮ್ಗೆ ಹೇಳಿದ್ದಾರೆ. ಆದ್ದರಿಂದ ಈ ಲೋಕ ವಿಷಯದಲ್ಲಿ ನೀವು ಭಯ ಪಡಕ್ ಹೋಗ್ಬೇಡಿ, ಚಿಂತೆ ಮಾಡಕ್ ಹೋಗ್ಬೇಡಿ, ಇದ್ದದ್ರಲ್ಲಿ ತೃಪ್ತಿ ಪಡಿ. ಕಷ್ಟ ಇದೆಯಾ, ಆ ಕಷ್ಟ ಕೂಡ ಒಂದು ವೇಳೆ ಬಂದ್ರೆ ನಿಮ್ಮ ಮೇಲಿಗಾಗಿ ಬರುತ್ತೆ, ನಿಮ್ಗೆ ಒಳ್ಳೇದಕ್ಕೆ ಬರುತ್ತೆ. ಭಕ್ತರಿಗೆ ಲೋಕದಲ್ಲಿ ಮನುಷ್ಯರ ಮಧ್ಯದಲ್ಲಿ ಕೇಡುಗಳು ಉಂಟಾಗ್ತಾ ಇರುತ್ತೆ. ಈ ಕೇಡುಗಳನ್ನುವಂಥದ್ದು ಯಾರ ಮೂಲಕ ಉಂಟಾಗುತ್ತೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಇಲ್ಲಿ ನೋಡುವಾಗ ಮೇಲು ಕೇಡುಗಳು ಯೆಹೋವನಿಂದಲೇ ಉಂಟಾಗುತ್ತೆ. ಮೇಲು ನೋಡುವಾಗ ಬಹಳ ಇದೆ, ಕೇಡುಗಳು ಬಂದಾಗ ಪ್ರಿಯರ ದೇವ್ರ ಮಕ್ಕಳು ಲೋಕದಲ್ಲಿ ಅಂದ್ರೆ ಭಕ್ತರ ವಿಷಯದಲ್ಲಿ ನಡೆದಾಗ ಪರೀಕ್ಷೆ ನಡೀತಾ ಇರುತ್ತೆ. ಅದು ನಮ್ಮ ಒಳ್ಳೇದಕ್ಕಾಗಿ, ನಮ್ಮ ಹಿತಕ್ಕಾಗಿ ನಡೀತಾ ಇರುತ್ತೆ. ಅಂತ ಸಮಯದಲ್ಲಿ ನಾವು ಕೊರಗೋದು, ಬಾಧೆ ಪಡೋದು, ದುಃಖ ಪಡೋದು ಬೇಡವೇ ಬೇಡ. ಯಾಕೆಂದ್ರೆ ಪರಲೋಕದಲ್ಲಿ ಬಹಳ ಫಲ ಕೊಡ್ತೀನಿ ಅಂತ ಹೇಳ್ತಾರಲ್ಲ. ಈ ಲೋಕದಲ್ಲಿ ನೀವು ಯಾವ ಸ್ಥಿತಿಯಲ್ಲಿದ್ದೀರೋ ಅದೇ ಸ್ಥಿತಿಯಲ್ಲಿ ದೇವರನ್ನ ಘನಪಡಿಸ್ತಾರೆ, ದೇವರನ್ನ ಮಹಿಮೆ ಪಡಿಸ್ತಾರೆ, ದೇವರನ್ನು ಕೊಂಡಾಡ್ರಿ, ದೇವರನ್ನು ಆರಾಧಿಸ್ರಿ, ದೇವರ ಪ್ರೀತಿಯನ್ನ ಪರಿಚಯ ಮಾಡ್ರಿ. ಸ್ವರ ಇದೆಯಲ್ಲ, ಜ್ಞಾನ ಕೊಟ್ಟಿದಾರಲ್ಲ. ಅಂದ್ರೆ ಕೆಲವರು ಪ್ರಿಯರಾದ ದೇವ್ರ ಮಕ್ಕಳಿರ ಕಾಲ್ಗಳಿರಲ್ಲ, ಕೈಗಳಿರಲ್ಲ. ಏನ್ರಿ ದೇವ್ರನ್ನ ಅರ್ಥ ಮಾಡಿಕೊಂಡು ದೇವರ ಪ್ರೀತಿಯನ್ನ ಅಂದ್ರೆ ಕೇವಲ ಒಂದು ಸ್ವರ ಮಾತ್ರ ದೇವರ ಪ್ರೀತಿಯನ್ನ ಅರ್ಥ ಮಾಡಿಕೊಂಡು ಸಾರ್ತಾ ಇರ್ತಾರೆ, ಪ್ರಯಾಣ ಮಾಡ್ತಾ ಇರ್ತಾರೆ, ಕಷ್ಟ ಪಡ್ತಾ ಇರ್ತಾರೆ. ನಾವು ಏನೋ ಚಿಕ್ಕದು ಪ್ರಾಬ್ಲಮ್ ಇದ್ದಾಗ ದೇವ್ರ ನಮ್ಮನ್ನ ಹೀಗ್ ಮಾಡ್ದ, ಹಾಗ್ ಮಾಡ್ದ ಅಂತೇಳಿ ದೇವ್ರನ್ನ ನಿಂದಿಸ್ತಾ ಇರ್ತೀವಿ. ಅಂತದ್ ಯಾವಾಗ್ಲೂ ಮಾಡಕೂಡ್ದು. ಯಾಕಂದ್ರೆ ದೇವರು ಹೆಜ್ಜೆಯಲ್ಲಿ ಜೊತೆಯಾಗಿದ್ದಾರೆ, ಕಾಪಾಡ್ತಾ ಇದ್ದಾರೆ, ಕನಿಕರಿಸ್ತಾ ಇದ್ದಾರೆ. ಕೆಲವು ಸಂದರ್ಭಗಳಲ್ಲಿ ಕೇಡು ಕೂಡ ಉಂಟು ಮಾಡ್ತಾರೆ. ಕೇಡು ಎನ್ನುವಂಥದ್ದು ಯಾರ ಮೂಲಕ ಹೇಗೆ ಬರುತ್ತೆ ಅಂತ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 15ನೇ ವಚನವನ್ನು ನೋಡೋಣ ಪ್ರಿಯರೇ. 15ನೇ ವಚನ. ಆದರೆ ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಡದೆ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞಾ ವಿಧಿಗಳನ್ನು ಅನುಸರಿಸದೆ ಹೋದರೆ ಈ ಅಶುಭಗಳು ನಿಮಗೆ ಪ್ರಾಪ್ತವಾಗುವವು. ಓದಿಪ, ಒಂದು 22ನೇ ವಚನದವರೆಗೆ ಓದಿಪ. ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಅಶುಭ ಉಂಟಾಗುವುದು. ನಿಮ್ಮ ಪುಟ್ಟಿಗಳಿಗೂ ಕೊಣವಿಗಳಿಗೂ ಅಶುಭ ಉಂಟಾಗುವುದು. ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನಕುರಿಗಳಿಗೂ ಅಶುಭ ಉಂಟಾಗುವುದು. ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಅಶುಭ ಉಂಟಾಗುವುದು. ನೀವು ದುರ್ನಡತೆಯುಳ್ಳವರಾಗಿ ಯೆಹೋವನನ್ನು ಬಿಟ್ಟದ್ದರಿಂದ ಆತನು ನಿಮ್ಮ ಎಲ್ಲಾ ಪ್ರಯತ್ನಗಳಲ್ಲಿಯೂ ವಿಪತ್ತು, ಕಳವಳ, ಶಾಪ ಇವುಗಳನ್ನುಂಟು ಮಾಡುತ್ತಾ ನಿಮ್ಮನ್ನು ಬೇಗನೆ ನಾಶ ಮಾಡುವನು. ವ್ಯಾಧಿಯು ನಿಮಗೆ ಹತ್ತಿಕೊಂಡೇ ಇರುವಂತೆ ಯೆಹೋವನು ಮಾಡಿ, ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ನಿಮ್ಮಲ್ಲಿ ಒಬ್ಬರೂ ಉಳಿಯದಂತೆ ಮಾಡುವನು. ಆತನು ನಿಮ್ಮನ್ನು ಕ್ಷಯರೋಗ, ಚಳಿಜ್ವರ, ಉರಿತ, ಉಷ್ಣ ಜ್ವರಗಳಿಂದಲೂ ದೇಶವನ್ನು ಕ್ಷಾಮದಿಂದಲೂ ಬೆಳೆಯನ್ನು ಕಾಡಿಗೆ ಬೀಸಿ ಗಾಳಿಗಳಿಂದಲೂ ಬಾಧಿಸಲಾಗಿ ನೀವು ಸಾಯುವ ತನಕ ಇವು ನಿಮ್ಮನ್ನು ಬೆನ್ನತ್ತುವವು. ಸಾಕು ನೋಡಿ. ಇಲ್ಲಿ 28ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ ಪೂರ್ತಿ ಅಧ್ಯಾಯವನ್ನು ನಾವು ನೋಡುವಾಗ ಶಾಪಗಳು, ವರಗಳು, ಆಶೀರ್ವಾದ, ಶಾಪ ಎರಡೂ ಬರೆಯಲ್ಪಟ್ಟಿರುತ್ತೆ. ಎರಡೂ ಹೇಳಿದ್ದಾರೆ. ನಿಮ್ಗೆ ಆಶೀರ್ವಾದ ಬರ್ಬೇಕು, ನನ್ನಿಂದ ಆಶೀರ್ವಾದ. ಈ ಲೋಕದಲ್ಲಿ ಬದುಕೋದಿಕ್ಕೆ ಒಂದು ಕೊಟ್ಟಿದ್ದೀನಿ, ಎಲ್ಲರೂ ಬದುಕ್ಬೋದು. ಆದ್ರೆ ಪ್ರತ್ಯೇಕವಾದಂತ ಆಶೀರ್ವಾದವನ್ನು ಪಡಿಬೇಕಾದ್ರೆ ಒಂದು ಕಾಲದಲ್ಲಿ ಇಸ್ರಾಯೇಲ್ ಜನಾಂಗದವ್ರಿಗೆ ಹೇಳಿರುವಂತದ್ದು. ಯಾರಿಗೆ ಹೇಳಿದ್ದು? ಒಂದು ಕಾಲದಲ್ಲಿ ಇಸ್ರಾಯೇಲ್ ಜನಾಂಗದವ್ರಿಗೆ ಹೇಳಿದ್ದು. ಹೊಸ ಒಡಂಬಡಿಕೆ ಬಂದ ಮೇಲೆ ಪ್ರಿಯರಾದ ದೇವ್ರ ಮಕ್ಕಳಿಗೆ ಆಶೀರ್ವಾದ ಇದೆ. ಆತ್ಮಿಕವಾದಂತ ಆಶೀರ್ವಾದ ಇದೆ, ಗಮನಿಸ್ಬೇಕು. ಇಲ್ಲಿ ಒಂದು ಕಾಲದಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿರ ದೇವರು ಆಶೀರ್ವಾದ ಅಂದ್ರೆ
28ನೇ ಅಧ್ಯಾಯ 1ನೇ ವಚನದಿಂದ ನೋಡ್ಕೊಂಬಂದ್ರೆ ಆಶೀರ್ವಾದ. ಆಶೀರ್ವಾದ ಅಂದ್ರೆ ಹೇಗಿರುತ್ತೆ? ನೀವು ಒಳಪಡಬೇಕು, ನೀವು ವಿಧೇಯರಾಗ್ಬೇಕು. ಭಯ ಭಕ್ತಿಯಿಂದ ನೀವು ವಿಧೇಯರಾಗಿ ಭಕ್ತಿಯಿಂದ ನಡ್ಕೊಂಡಾಗ ಮನೆಯಲ್ಲಿ ಆಶೀರ್ವಾದ, ಹೊರಗಡೆ ಆಶೀರ್ವಾದ, ನಿಮ್ಮ ಏನು ವ್ಯವಸಾಯ ಮಾಡ್ತಿರಲ್ಲ ಅದರಲ್ಲಿ ಆಶೀರ್ವಾದ, ಮನೆಯಲ್ಲಿ ಏನಿರುತ್ತೆ ಹಿಟ್ಟಿನ ಪುಟ್ಟಿ ಆಗಿರ್ಬೋದು, ಜೋಳದ ಒಂದು ಪುಟ್ಟಿ ಆಗಿರ್ಬೋದು, ಏನೇ ಆಗಿರ್ಬೋದು, ಎಲ್ಲಾ ಪುಟ್ಟಿಗಳು ಆಶೀರ್ವಾದ. ನಿನ್ನ ಸಂತಾನ ಆಶೀರ್ವಾದ, ನಿನ್ನ ಮಕ್ಕಳಿಗೂ ಆಶೀರ್ವಾದ, ಬರುವಾಗ್ಲೂ ಆಶೀರ್ವಾದ, ಹೋಗುವಾಗ್ಲೂ ಆಶೀರ್ವಾದ ಅಂತ ಇರುತ್ತೆ, ಹೌದಲ್ವಾ? ಎರಡನೇದಾಗಿ, ನೀವು ನನ್ನನ್ನ ಬಿಟ್ಟು ಮಾಡಬಾರದ ಅನ್ಯಾಯಗಳು, ಪಾಪಗಳು, ವಿಗ್ರಹಾರಾಧನೆ ಇವೆಲ್ಲ ಮಾಡ್ಕೊಂಡು ಬಂದ್ರೆ ಮತ್ತೊಂದು ನಡೆಯುತ್ತೆ. ಏನ್ ನಡೆಯುತ್ತೆ ಅಂತ ಹೇಳಿದ್ದಾರೆ ದೇವರು? ಶಾಪಗಳನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಈ ಎಲ್ಲಾ ಶಾಪಗಳನ್ನ ನಾನೇ ನಿಂಗೆ ಕೊಡ್ತೀನಿ ಅಂತ ಹೇಳ್ತಾರೆ. ದೇವರೇ ಕೊಡುವಂತದ್ದು. ಪ್ರಿಯರ ದೇವ್ರ ಮಕ್ಕಳಿರ, ನಾನಿವತ್ತು ಬರ್ಸ್ಕೊಂಡ್ ಬಂದಿಲ್ಲ, ದೇವ್ರು ಬರ್ಸಿರುವಂತ ಮಾತನ್ನ ಗಮನಿಸ್ಬೇಕು. ನೀವು ದುರ್ನಡತೆಯುಳ್ಳವರಾಗಿ ಯೆಹೋವನನ್ನು ಬಿಟ್ಟದರಿಂದ ಆತನು ನಿಮ್ಮ ಎಲ್ಲಾ ಪ್ರಯತ್ನಗಳಲ್ಲಿ ವಿಪತ್ತು, ಕಳವಳ, ಶಾಪ ಇವುಗಳನ್ನು ಉಂಟು ಮಾಡುತ್ತಾ ನಿಮ್ಮನ್ನು ಬೇಗನೆ ನಾಶ ಮಾಡುವನು. ವ್ಯಾಧಿಯು ನಿಮಗೆ ಹತ್ತಿಕೊಂಡೇ ಇರುವಂತೆ ಯೆಹೋವನು ಮಾಡಿ ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ನಿಮ್ಮನ್ನು ಒಬ್ಬರು ಉಳಿಯದಂತೆ ಮಾಡುವನು. ಆತನು ನಿಮ್ಮನ್ನು ಕ್ಷಯರೋಗ, ಚಳಿ ಜ್ವರ, ಉರಿತ, ಉಷ್ಣ ಜ್ವರಗಳಿಂದಲೂ ದೇಶವನ್ನು ಕ್ಷಾಮದಿಂದಲೂ ಬೆಳೆಯನ್ನು ಕಾಡಿಗೆ ಬಿಸಿಗಾಳಿಯಿಂದಲೂ ಬಾಧಿಸಲಾಗಿ ನೀವು ಸಾಯುವ ತನಕ ಇವು ನಿಮ್ಮನ್ನು ಬೆನ್ನೆತ್ತುವವು. ಅಂದ್ರೆ ಇವೆಲ್ಲ ನೋಡುವಾಗ ಒಂದು ರೀತಿಯಲ್ಲಿ ರೋಗ ಬರುತ್ತೆ, ಇನ್ನೊಂದು ರೀತಿಯಲ್ಲಿ ಇನ್ನೊಂದು ಬರುತ್ತೆ, ಮತ್ತೊಂದು ರೀತಿಯಲ್ಲಿ ಮಳೆ ಇರಲ್ಲ, ಇನ್ನೊಂದು ರೀತಿಯಲ್ಲಿ ಭಯಂಕರವಾದಂತ ಬಿಸಿಗಾಳಿ, ಇನ್ನೊಂದು ರೀತಿಯಲ್ಲಿ ಸುಂಟರ ಗಾಳಿ, ಇಲ್ಲಾಂದ್ರೆ ಏನ್ರಿ ಇವೆಲ್ಲ ಕೂಡ ಸಂಭವಿಸುತ್ತೆ ಅಂತಾರೆ. ಅಂದ್ರೆ ಮೇಲು ನಡೆಯುತ್ತೆ, ಎರಡನೇದಾಗಿ ಕೇಡು ಸಂಭವಿಸುತ್ತೆ. ಕೇಡು ಯಾವಾಗ ಬರುತ್ತೆ? ದೇವ್ರ ಮೂಲಕ. ಕೇಡು ಯಾವಾಗ ಬರುತ್ತೆ ದೇವ್ರ ಮೂಲಕ ಅಂತ ನೋಡುವಾಗ, ಪ್ರಿಯರ ದೇವ್ರ ಮಕ್ಕಳಿರ, ಯಾವಾಗ ದೇವರನ್ನ ಬಿಟ್ಟು ಮಾಡಬಾರದ ವಿಗ್ರಹಾರಾಧನೆ, ಮಾಡಬಾರದಂತ ಅನೇಕ ಪಾಪಗಳನ್ನ ಮಾಡಿದಾಗ, ಒಂದು ಕಾಲದಲ್ಲಿ ಇಸ್ರಾಯೇಲರ ಮಧ್ಯದಲ್ಲಿ ಕೇಡುಗಳನ್ನ ದೇವರು ಉಂಟು ಮಾಡಿದ ಹಾಗೆ ನೋಡ್ತೀವಿ ಪ್ರಿಯರೇ. ದೇವರೇ ಉಂಟು ಮಾಡ್ತಾರೆ. ಅನೇಕ ಏನಪ್ಪಾ, ಯಾವ ಜ್ವರಗಳು? ಉಷ್ಣ ಜ್ವರಗಳಂತೆ, ಇನ್ನು ಅನೇಕ ಜ್ವರಗಳು ಅಲ್ಲಿಂದನೇ ಆ ಕಾಲದಲ್ಲೇ ಪ್ರಾರಂಭವಾಗಿದ್ದಾರೆ. ಇವಾಗ ಟೋಟಲ್ ಪ್ರಪಂಚದಲ್ಲಿ ತುಂಬಿಕೊಂಡಿವೆ. ಪ್ರಪಂಚದಲ್ಲಿ ಏನಪ್ಪಾ ಅಂದ್ರೆ, ಮತ್ತೊಂದು ನೀವು ಒಳ್ಳೆ ಆರೋಗ್ಯವಂತರಾಗಿ ಬದುಕಬೇಕಂದ್ರೆ ನೋಡ್ಕೊಂಡು ಊಟ ಮಾಡಿ, ಇನ್ಮೇಲೆ ಆಯ್ತು. ಟೋಟಲ್ ಲೋಕದಲ್ಲೆಲ್ಲ ಕೂಡ ಕೆಟ್ಟೋಗಿದೆ. ಏನ್ ಮಾಡ್ಬೇಕು ಇವಾಗ? ಏನ್ ಮಾಡ್ಬೇಕು? ಆಲೋಚನೆ ಮಾಡಿ ಪ್ರಿಯರೇ. ಒಂದು ಕಾಲದಲ್ಲಿ ಇಸ್ರಾಯೇಲರ ಮಧ್ಯದಲ್ಲಿ ನೋಡುವಾಗ, ಇಸ್ರಾಯೇಲರ ಮಧ್ಯದಲ್ಲಿ ಮೇಲು ಕೇಡುಗಳು ಎರಡನ್ನೂ ಉಂಟು ಮಾಡಿದ್ದಾರೆ. ಮೇಲೆ ಯಾವಾಗ ಬರುತ್ತೆ ಅಂತ ನೋಡುವಾಗ ವಿಧೇಯರಾದಾಗ, ಕೇಡು ಯಾವಾಗ ಬರುತ್ತೆ ಅಂತ ನೋಡುವಾಗ ಅವಿಧೇಯರಾದಾಗ ಕೇಡು ಬರುತ್ತೆ. ಅವಿಧೇಯರಾದಾಗ ಕೇಡು ಬಂದಾಗ ಪ್ರಿಯರೇ, ಕೇಡು ಬರುತ್ತಲ್ಲ, ಇದು ಸೈತಾನನ ಮೂಲಕ ಬಂದಿದೆ ಕೇಡು ಅಂತೀರಾ? ದೇವ್ರ ಮೂಲಕ ಕೇಡುಗಳು ಬಂದಿದೆ ಅಂತ ಗೊತ್ತಾಗತ್ತೆ. ಮತ್ತೆ ಸೈತಾನನ ಮೂಲಕ ಏನ್ ಬರುತ್ತೆ? ಸೈತಾನನ ಮೂಲಕ ನಮ್ಮ ಆಲೋಚನೆಗಳು ಕೆಡಿಸುತ್ತೆ. ಅದು ಅರ್ಥ ಆಗುತ್ತಾ? ನೀನ್ 24 ಗಂಟೆ ಮೊಬೈಲ್ ಇಟ್ಕೊಂಡು ಆ ಕಡೆ ಈ ಕಡೆ ತಿರ್ಗಾಡ್ತಾ ಇದೀಯ ಅಂದ್ರೆ ಸೈತಾನ್ ನಿನ್ನನ್ನ ಬಲೆ ಹಾಕಿ ನಿನ್ನನ್ನ ನಿಲ್ಲಿಸ್ಬಿಟ್ಟಿದ್ದಾನೆ. ಆಯ್ತು, ನಿನ್ನನ್ನು ಮತ್ತೆ ಒಟ್ಟಿನಲ್ಲಿ ಬೆಂಕಿ ಕೊಂಡಕ್ಕೆ ನಡ್ಸೋದಕ್ಕೆ ಸಿದ್ಧರಾಗ್ಬಿಟ್ಟಿದ್ದಾನೆ, ಕರ್ಕೊಂಡು ಹೋಗೋದಕ್ಕೆ. ನೀವೇನ್ ಮಾಡ್ತೀರಾ? ಕೆಲವರು ಇರ್ತಾರೆ ಪ್ರಿಯರ ದೇವ್ರ ಮಕ್ಳಿರ, ಮೊಬೈಲ್ಗೆ ಏನ್ರು ತುಂಬಾ ಹಚ್ಕೊಂಡಿರ್ತಾರೆ. ಮೊಬೈಲ್ ಅಲ್ಲಿ ಏನಿದೆ? ದೆವ್ವ ಇದೆ. ಮೊಬೈಲ್ ನಲ್ಲಿ ಏನಿದೆ? ದೇವ್ರಿಗೋಸ್ಕರ ಬಳಸ್ಕೊಳ್ರಿ ಅಂತ ಹೇಳ್ತಾರೆ. ಇವ್ರೇನ್ ಮಾಡ್ತಾರೆ? ನಾನು ದೇವ್ರಿಗೋಸ್ಕರ ಬಳಸ್ತೀನಪ್ಪಾ, ನನಗೆ ದೇವ್ರ ವಾಕ್ಯ ನೋಡ್ಬೇಕಪ್ಪಾ, ಆಮೇಲೆ ದೇವ್ರ ವಾಕ್ಯಗಳು ಬರುತ್ತಪ್ಪ, ಅದೆಲ್ಲ ನೋಡ್ಬೇಕು ಅಂತೇಳಿ ಬರ್ತಾನೆ. ಬಂದ ಮೇಲೆ ನೋಡ್ತಾನೆ, ಆಮೇಲೆ ಇದ್ರ ಒಳಗಡೆ ಹೋಗ್ತಾನೆ. ಹೋದ್ಮೇಲೆ ಹೊರಗಡೆ ಬರೋದೇ ಇಲ್ಲ. ಹೇಳಿದ್ದೇನಪ್ಪಾ ಅಂತ ನೋಡುವಾಗ, ನಾನ್ ದೇವ್ರ ವಾಕ್ಯ ನೋಡ್ತೀನಪ್ಪಾ ಅಂತಾನೆ. ಆಮೇಲೆ ಏನು, ಅಲ್ಲಿಗೆ ಹೋದ, ಇಲ್ಲಿಗೆ ಹೋದ, ಆಮೇಲೆ ಫೋನ್ ಮಾಡ್ದ, ಇವ್ರ ಹತ್ರ ಅವ್ರ ಹತ್ರ ಮಾತಾಡ್ದ, ಸುಸ್ತಾದ್ಮೇಲೆ ರೋಗ ತಂದುಕೊಂಡ. ಆಮೇಲೆ ಮಾನಸಿಕವಾದ ರೋಗ ಬರುತ್ತೆ ಮನುಷ್ಯನಿಗೆ. ತಂದ್ಕೊಂಡಿದ್ದಾರೆ. ಟೋಟಲ್ ಪ್ರಪಂಚ ಕೆಟ್ಟೋಗಿದೆ. ಹುಡುಗರು ಕೂಡ ಕೆಟ್ಟೋಗ್ತಾ ಇದ್ದಾರೆ. ದೇವ್ರ ವಾಕ್ಯ ಓದ್ರಿಪಾ ಅಂತ ಹೇಳ್ತೀವಿ, ಓದಲ್ಲ.
ದೇವ್ರ ವಾಕ್ಯವನ್ನ ಸ್ಟಡಿ ಮಾಡ್ರಿಪ್ಪ ಅಂತ ಹೇಳ್ತೀವಿ, ಸ್ಟಡಿ ಮಾಡಲ್ಲ. ದೊಡ್ಡ ದೊಡ್ಡವ್ರು ಮುದುಕರು ಕೂಡ ಕೆಟ್ಟೋಗಿದ್ದಾರೆ. ಮುದುಕರು ಮಾಯದಲ್ಲಿದ್ದಾರೆ, ಲೋಕದ ಪಾಪದಲ್ಲಿ ಬೀಳ್ತಾ ಇರ್ತಾರೆ. ನೀವು ಜಾಗೃತಿ ಪಡಬೇಕು. ಜಾಗೃತಿ ಪಡದೆ ಹೋದರೆ ನಾವು ಉದ್ಧಾರ ಆಗಲ್ಲ, ಇನ್ನೊಬ್ಬರನ್ನು ಉದ್ಧಾರ ಮಾಡಲ್ಲ. ಪ್ರಿಯರ ದೇವ್ರ ಮಕ್ಕಳಿಗೆ ಆಲೋಚನೆ ಮಾಡಿ. ಸೈತಾನನ ಕೆಲಸ ಬೇರೆ, ದೇವರ ಕೆಲಸ ಬೇರೆ. ದೇವರ ಮೂಲಕ ನೋಡುವಾಗ ಮೇಲು ಕೇಡುಗಳು. ನೀನು ಯಥಾರ್ಥವಾದಂತ ಭಕ್ತನಾಗಿ ನೀತಿವಂತನ ಇದ್ದಾಗ ದೇವರು ಹೆಜ್ಜೆ ಹೆಜ್ಜೆಯಲ್ಲಿ ಕಾಪಾಡ್ತಾರೆ. ಒಂದು ವೇಳೆ ಭಕ್ತರಿಗೆ ಕಷ್ಟ ಬಂದಾಗ, ಈ ಕಷ್ಟ ಬೇರೆ. ಮತ್ತೆ ಭಕ್ತರಿಗೆ ಕಷ್ಟ ಬಂದಾಗ ಆ ಪರಿಜ್ಞಾನ ನಮ್ಗಿರ್ಬೇಕು. ಭಕ್ತರು, ನೀತಿವಂತರು, ಯಥಾರ್ಥವಂತರು ನಾವಾಗಿದ್ದೀವ? ನಮ್ಮ ಮನಸ್ಸಿಗೆ ಗೊತ್ತಾ, ನಾನು ವಾಕ್ಯದ ಪ್ರಕಾರ ಭಕ್ತಿಯಲ್ಲಿ, ಧ್ಯಾನದಲ್ಲಿದ್ದೀನಿ, ದೇವರ ಸಹವಾಸದಲ್ಲಿದ್ದೀನಿ ಅಂದಾಗ ಒಂದು ವೇಳೆ ಏನಾದ್ರೂ ಸಮಸ್ಯೆಗಳು ಬಂದ್ರೆ, ಕಿರಿಕಿರಿ ನಡೆದಾಗ, ಅಲ್ಲಿ ಪರೀಕ್ಷೆ ನಡೀತಾ ಇರುತ್ತೆ. ಅವಾಗ ನಾವು ತಾಳ್ಮೆಯಿಂದ ಇರ್ಬೇಕು. ಮತ್ತೆ ದೇವ ಏನ್ ಈ ತರ ನಮ್ಗೆ ಈ ತರ ಬಂದಿದೆ ಅಂತ ಹೇಳಿ ಅನ್ಬಾರ್ದು, ಮಾತಾಡಬಾರ್ದು. ದೇವ್ರ ಹತ್ರ, ತಂದೆ ನಮ್ಗೆ ಸಹಿಸಕ್ ಆಗ್ತಾ ಇಲ್ಲ ತಂದೆ, ಕನಿಕರಿಸಿ ಅಂತ ಕೇಳ್ಬೇಕು ನಾವು. ಕನಿಕರಿಸ್ರಿ ದೇವ್ರ ಅಂತೇಳಿ ಕೇಳ್ಕೊಳ್ಬೇಕು. ತಂದೆ ಈ ತರ ಕಷ್ಟ ಇದೆ, ಬಾಧೆ ಇದೆ ಅಂತೇಳಿ ಕೇಳ್ಕೊಳ್ಳೋದು ತಪ್ಪೇನಿಲ್ಲ. ದೇವ್ರ ವಿಷಯದಲ್ಲಿ ಅನುಮಾನ ಪಡುವಂಥದ್ದು, ಇಲ್ಲಾಂದ್ರೆ ತಪ್ಪಾಗಿ ಅರ್ಥ ಮಾಡ್ಕೊಳ್ಳುವಂಥದ್ದು ಇದೆ ನೋಡಿ, ಅದು ಮೋಸ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಗಮನಿಸ್ಬೇಕು ಏನ್ರಿ, ಈ ಅಧ್ಯಾಯ ಪೂರ್ತಿ ನೀವು ಪರಿಶೋಧನೆ ಮಾಡಿ, ದೇವರಿಗೆ ವಿಧೇಯರಾದಾಗ ಅವರಿಗೆ ಆಶೀರ್ವಾದ ಇರುತ್ತೆ, ಅವಿಧೇಯರಾದಾಗ ಅವರಿಗೆ ಶಾಪ ಇರುತ್ತೆ. ಶಾಪಗಳು, ಕೇಡು ಬರುತ್ತೆ. ಬಂದಾಗ ಜಾಗ್ರತೆ ಪಡಬೇಕು ಅಂತೇಳಿ ಹೇಳ್ತಾರೆ ಪ್ರೇರೆ. 30ನೇ ಅಧ್ಯಾಯ, ಅದೇ ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 15ನೇ ವಚನದಿಂದ 15ನೇ ವಚನದಿಂದ. ನೋಡಿರಿ, ನಾನು ಜೀವ ಶುಭಗಳನ್ನು ಮರಣಾಶುಭಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಾನು ಈಗ ನಿಮಗೆ ಬೋಧಿಸುವ ಪ್ರಕಾರ ನೀವು ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಆತನು ಹೇಳಿದ ಮಾರ್ಗದಲ್ಲಿ ನಡೆದು ಆತನ ಆಜ್ಞಾವಿಧಿ ನಿರ್ಣಯಗಳನ್ನು ಅನುಸರಿಸದೆ ನೀವು ಬದುಕಿಕೊಂಡು ಹೆಚ್ಚುವಿರಿ. ಮತ್ತು ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಅಭಿವೃದ್ಧಿಪಡಿಸುವನು. ಆದರೆ ನೀವು ಆತನನ್ನು ಬಿಟ್ಟು ಆತನ ಮಾತನ್ನು ಕೇಳಲೊಲ್ಲದೆ ಮರಳುಗೊಂಡವರಾಗಿ ಇತರ ದೇವರುಗಳನ್ನು ಪೂಜಿಸಿ ಸೇವಿಸಿದರೆ ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಯೊರ್ದಾನ್ ಹೊಳೆಯನ್ನು ದಾಟಿ ಹೋಗುವ ದೇಶದಲ್ಲಿ ಬಹುಕಾಲ ಇರದೆ ನಾಶವಾಗಿಯೇ ಹೋಗುವಿರೆಂದು ನಾನು ಈಗ ನಿಮಗೆ ಖಂಡಿತವಾಗಿ ತಿಳಿಸುತ್ತೇನೆ. ನಾನು ಜೀವಮರಣಗಳು ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದಕ್ಕೆ ಭೂಮಿ ಆಕಾಶಗಳು ಸಾಕ್ಷಿಗಳಾಗಿರಲಿ. ಆದ್ದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ ಜೀವವನ್ನೇ ಆದುಕೊಳ್ಳಿರಿ. ಅಂದ್ರೆ ಮರಣವನ್ನು, ಆಶೀರ್ವಾದವನ್ನು, ಜೀವ ಮರಣಗಳು ಎರಡೂ ಇಟ್ಟಿದ್ದೀನಿ. ಜೀವ ಮರಣಗಳು ಎರಡೂ ಇಟ್ಟಿದ್ದೀನಿ. ಓಕೆ, ನೀವು ಜಾಗೃತಿ ಪಡ್ರಿ ಅಂತ ಹೇಳ್ತಾರೆ. ಶಾಪ ಇದೆ, ಮತ್ತೇನಿದೆ? ಆಶೀರ್ವಾದ ಇದೆ. ಶಾಪ, ಆಶೀರ್ವಾದ, ಜೀವ ಮರಣ. ಆಶೀರ್ವಾದ ನೀವು ವಿಧೇಯರಾದಾಗ, ಶಾಪ ಅವಿಧೇಯರಾದಾಗ. ಮರಣ, ಎರಡನೇ ಮರಣ ಯಾವ ಬರುತ್ತೆ ಅಂದ್ರೆ, ನನ್ನನ್ನ ಬಿಟ್ಟು ಮಾಡಬಾರದ ಅನೇಕ ತಪ್ಪುಗಳನ್ನು ಮಾಡಿದಾಗ ಮರಣ ಬರುತ್ತೆ. ಮರಣ ಬಂದಾಗ ಬೆಂಕಿ ಕೊಂಡಕ್ಕೆ ಹೋಗ್ಬೇಕಾಗತ್ತೆ. ಆದ್ದರಿಂದ ಜಾಗೃತಿ ಪಡಿ ಅಂತ ಹೇಳ್ತಾರೆ ಪ್ರಿಯರ್, ಜಾಗೃತಿ ಪಡಿ ಅಂತ ಹೇಳ್ತಾರೆ. ಇಸ್ರಾಯೇಲ್ ನೋಡುವಾಗ ಪ್ರಿಯರ ದೇವರ ಮಕ್ಕಳಿರ ಅನೇಕ ಸಾರಿ ಕಾಪಾಡ್ಕೊಂಡು ಬಂದಿದ್ದಾರೆ. ಅವಿಧೇಯರಾದಾಗ ಮೊಟ್ಟ ಮೊದಲು ಎಚ್ಚರಿಸ್ತಾರೆ ದೇವರು. ಏಕ್ದಮ್ ಇದ್ ಮಾಡಲ್ಲ, ಏಕ್ದಮ್ ಅವ್ರಿಗೆ ಕೇಡನ್ನು ಉಂಟು ಮಾಡಲ್ಲ. ಮತ್ತೇನ್ ಮಾಡ್ತಾರೆ? ಮೊದಲನೇದಾಗಿ ಎಚ್ಚರಿಸ್ತಾರೆ. ನೋಡಿಪಾ, ನೀವು ನನ್ನ ಮಕ್ಕಳು, ನನ್ನ ಮಾರ್ಗದಲ್ಲಿ ನಡಿಬೇಕು. ಇದು ಪರಿಶುದ್ಧವಾದಂತ ಮಾರ್ಗ, ನಾನು ಪರಿಶುದ್ಧನು. ಅದೇ ಪ್ರಕಾರ ನೀವು ಕೂಡ ಪರಿಶುದ್ಧರಾಗಿರ್ಬೇಕು. ಯಾರಿಗೂ ಕೇಡು ಮಾಡಬಾರ್ದು, ಯಾರಿಗೂ ಅನ್ಯಾಯ ಮಾಡಬಾರ್ದು, ಯಾರಿಗೂ ಮೋಸ ಮಾಡಬಾರ್ದು ನೀವು ಅಂತೇಳಿ ಎಚ್ಚರಿಸ್ತಾರೆ. ಇವರು
ತಪ್ಪು ಮಾಡಿದಾಗ, ಪಾಪಗಳನ್ನ ಮಾಡಿದಾಗ, ದೇವ್ರನ್ನ ಬಿಟ್ಟು ಅನೇಕ ವಿಗ್ರಹಾರಾಧನೆ ಮಾಡಿದಾಗ, ಇನ್ನೊಬ್ಬರಿಗೆ ಮೋಸ ಮಾಡಿದಾಗ ದೇವ್ರು ಸಹಿಸಲ್ಲ. ಯಾರ್ಯಾರು ತಪ್ಪುಗಳನ್ನ ಮಾಡಿದ್ದಾರೋ, ಯಾರ್ಯಾರು ಅನ್ಯಾಯಗಳನ್ನ ಮಾಡಿದ್ದಾರೋ, ಯಾರ್ಯಾರು ದೋಚಿಕೊಂಡಿದ್ದಾರೋ ಅಂತವರನ್ನ ಏನ್ ಮಾಡ್ತಾರೆ ದೇವ್ರು? ಶಪಿಸ್ತಾರೆ. ಎಲ್ಲರನ್ನಲ್ಲ, ಎಲ್ಲಾರನ್ನಲ್ಲ. ಇಂಥವರನ್ನ ದೇವರಿಗೆ ವಿಧೇಯರಾಗದೆ ಅವಿಧೇಯರಾಗಿರ್ತಾರೆ ನೋಡಿ, ಅಂತವರನ್ನು ದೇವರು ಶಪಿಸ್ತಾರೆ. ಮೊಟ್ಟ ಮೊದಲೇನಪ್ಪ ಅಂದ್ರೆ ಎಚ್ಚರಿಸ್ತಾರೆ. ಸರಿಪಡಿಸ್ಕೊಡ್ರಿ ಅಂತೇಳಿ ಎಚ್ಚರಿಸ್ತಾರೆ. ಸರಿಪಡಿಸ್ಕೊಂಡಿಲ್ಲ ಅಂತಂದ್ರೆ ಶಪಿಸ್ತಾರೆ. ದೇವರು ಶಪಿಸಿದಾಗ ಸರಿಪಡಿಸ್ಕೊಳ್ಬೇಕಾದ್ರೆ ಬಹಳ ಕಷ್ಟ, ಬಹಳ ಕಷ್ಟ. ಆ ಶಾಪ ಬರೋದ್ರೊಳಗಾಗಿ ಏನ್ ಮಾಡ್ಬೇಕು ಹೇಳಿ? ಸರಿಪಡಿಸ್ಕೋಬೇಕು. ನಮ್ಮ ತಪ್ಪುಗಳನ್ನು ಸರಿಪಡಿಸ್ಕೊಳ್ಬೇಕು. ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿರ ಪ್ರತಿಯೊಬ್ಬರು ಕೂಡ ನಾವು ಏನ್ ಮಾಡ್ತಾ ಇದ್ದೀವಿ, ನಮ್ಮ ಜೀವಿತ ಹೇಗಿದೆ, ವಾಕ್ಯದ ಪ್ರಕಾರ ಇದೆಯಾ, ವಾಕ್ಯದ ಪ್ರಕಾರ ಬೋಧನೆ, ವಾಕ್ಯದ ಪ್ರಕಾರ ಪ್ರಾರ್ಥನೆ, ವಾಕ್ಯದ ಪ್ರಕಾರ ನನ್ನ ಜೀವಿತ, ವಾಕ್ಯದ ಪ್ರಕಾರ ನನ್ನ ನಡವಳಿಕೆ ಇದೆಯಾ ಇಲ್ವ ಅಂತೇಳಿ ನಮ್ಮನ್ನ ನಾವು ಪರಿಶೋಧನೆ ಮಾಡ್ಕೊಳ್ಬೇಕು. ಹೌದು ಪ್ರಿಯರು, ನಮ್ಮನ್ನ ನಾವು ಪರಿಶೋಧನೆ ಮಾಡ್ಕೊಳ್ಬೇಕು. ಮತ್ತೆ ಈ ಲೋಕದಲ್ಲಿ ಇವಾಗ ಈ ಕಾಲದಲ್ಲಿ ಭೂಕಂಪಗಳು ಬರ್ತಾ ಇದೆಯಾ, ಜಲಪ್ರಳಯಗಳು ಬರ್ತಾ ಇದೆಯಾ? ಏನಿದು? ಕೇಡು, ಕೇಡು. ಜಲಪ್ರಳಯಗಳು ಕೇಡು, ಭೂಕಂಪಗಳು ಕೇಡು, ಅನೇಕ ಅಂಟು ರೋಗಗಳು ಬರ್ತಾ ಇದೆ ಅಂತಂದ್ರೆ ಮನುಷ್ಯನ ಅಪರಾಧ, ಮನುಷ್ಯನ ಪಾಪ ಬೆಳೆದಾಗ ದೇವ್ರ ಏನ್ ಮಾಡ್ತಾರೆ? ಯಾವುದೋ ಒಂದು ಆಜ್ಞೆ ಕೊಡ್ತಾರೆ. ಗಾಳಿಗೂ ಆಜ್ಞೆ ಕೊಡ್ಬೋದು, ನೀರಿಗೂ ಆಜ್ಞೆ ಕೊಡ್ಬೋದು, ಬೆಂಕಿಗೂ ಆಜ್ಞೆ ಕೊಡ್ಬೋದು, ಮಣ್ಣಿಗೂ ಆಜ್ಞೆ ಕೊಡ್ಬೋದು, ಇಲ್ಲ ಗುಂಡಿಗೆಗೆ ಆಜ್ಞೆ ಕೊಡ್ಬೋದು, ರಕ್ತಕ್ಕೆ ಆಜ್ಞೆ ಕೊಡ್ಬೋದು. ರಕ್ತದಲ್ಲಿ ಕಣಕಣಗಳು ಇದೆಯಲ್ಲ, ಕಣಕಣ, ರಕ್ತದಲ್ಲಿ ಕಣಕಣಗಳಿದ್ದಾಗ ಆ ಕಣದಲ್ಲಿ ಒಂದು ಚಿಕ್ಕ ಒಂದು ಕಣಕ್ಕೆ ಆಜ್ಞೆ ಕೊಟ್ರೆ ಸಾಕು, ನಮ್ದು ಮುಗೀತು. ದೊಡ್ಡ ಕೆಲ್ಸ ಅಲ್ಲ. ಸೊಳ್ಳೆಗೆ ಆಜ್ಞೆ ಕೊಡ್ಬೋದು ದೇವ್ರು? ಸೊಳ್ಳೆಗಳಿಗೆ ಆಜ್ಞೆ ಕೊಡು. ಸೊಳ್ಳೆ ಬಂದು ಏನಪ್ಪಾ ಒಂದು ಇದಾಗಿದ್ರೆ ಯಾವ್ದೊಂದು ರೋಗ ಬರ್ಬೋದು, ಇಲ್ಲಂತೀರಾ? ಸೊಳ್ಳೆಗಳು ಬರ್ಬೋದು, ಇನ್ನೊಂದು ಬರ್ಬೋದು. ನಾವು ಜಾಗೃತಿಯಿಂದ ಇರೋಣ, ಭಕ್ತಿಯಿಂದ ಶ್ರದ್ಧೆಯಿಂದ ಇರೋಣ. ಮತ್ತೆ ಎಷ್ಟು ಜಾಗೃತಿ ತಗೊಂಡ್ರು ಕೆಲವರಿಗೆ ಏನಪ್ಪಾ ರೋಗ ಕಡಿಮೆ ಆಗಲ್ಲ. ಎರಡು ರೀತಿಯಲ್ಲಿ, ಎರಡು ರೀತಿಯಲ್ಲಿ ಭಕ್ತರು ನಿಜವಾಗ್ಲೂ ಭಕ್ತರಾಗಿದ್ದೀವಿ, ನಾವು ಯಥಾರ್ಥವಾದಂತ ಭಕ್ತರಿದ್ದೀವಿ, ಅದು ನಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ. ನಮ್ಮ ಮನಸ್ಸಿಗೆ ನಾನು ಯಥಾರ್ಥವಾದಂತ ಭಕ್ತನಾಗಿದ್ದೀನಿ, ನಂದೇನು ತಪ್ಪಿಲ್ಲ, ಆದ್ರೂ ಕೂಡ ಏನಾದ್ರೂ ಅನಾರೋಗ್ಯ ರೋಗ ಇದ್ದಂದ್ರೆ ಅಂತ ಸಮಯದಲ್ಲಿ ನೀವು ಅಂದ್ಕೋಬೇಕು, ಇದು ಪರೀಕ್ಷೆ ನಡೀತಾ ಇದೆ, ಆದ್ರೂ ಪರವಾಗಿಲ್ಲ, ದೇವ್ರು ನನಗೆ ಪರಲೋಕದಲ್ಲಿ ಬಹಳ ಬಹಳ ಕೊಡ್ತಾನಂತೇಳಿ ನೀವು ಸ್ಥಿರವಾಗಿ ನಂಬಬೇಕು ಪ್ರಿಯರೇ. ಆ ಸಮಯದಲ್ಲಿ ದೇವ್ರ ವಿಷಯದಲ್ಲಿ ಅನುಮಾನ ಪಟ್ರೆ ಮೋಸ ಹೋಗ್ತೀರಾ. ಎರಡನೇದಾಗಿ ನಮ್ಮ ಜೀವಿತದಲ್ಲಿ ತಪ್ಪುಗಳಿರುತ್ತೆ ನೋಡಿ, ತಪ್ಪುಗಳಿದ್ದಾಗ ಕೇಡು ಬರುತ್ತೆ ನೋಡಿ, ಕೇಡು ಬಂದಾಗ ಅಮ್ಮೋ ದೇವರು ಎಚ್ಚರಿಸ್ತಾ ಇದ್ದಾರೆ ಅಂತೇಳಿ ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಂಡಿಲ್ಲ ಅಂದ್ರೆ ಪ್ರಿಯರಾದ ದೇವ್ರ ಮಕ್ಕಳಿರ ಕಠಿಣವಾದ ತೀರ್ಪಿಗೆ ಗುರಿಯಾಗ್ತೀವಿ. ಆಲೋಚನೆ ಮಾಡಿ ಪ್ರಿಯರೇ. ಮೇಲೂ ಕೇಡುಗಳು ದೇವರಿಂದ ಉಂಟಾಗತ್ತಾ? ಉಂಟಾಗತ್ತೆ. ಆ ಜ್ಞಾನ ನಮ್ಗಿರ್ಬೇಕು. ಮೇಲನ್ನು ನೋಡುವಾಗ ಏನ್ರಿ ಪ್ರಿಯರಾದ ದೇವ್ರ ಮಕ್ಕಳಿರ ಎಷ್ಟಿದೆ ಹೇಳಿ? ನಮ್ಮ ಹಿತಕ್ಕಾಗಿ ದೇವ್ರು ಮಾಡಿರುವಂತ ಮೇಲೆಷ್ಟು? ಸಮುದ್ರದ ಮರಳಿಗಿಂತ ಅಸಂಖ್ಯವಾಗಿದೆ. ಅಸಂಖ್ಯವಾದಿ. ಕೇಡೆಷ್ಟು? ಕೇಡೆಷ್ಟು? ಬಹಳ ಕೇಡಿದೆ. ಕೇಡು ಅವಾಗ ಯಾವಾಗೋ ಒಂದ್ ಟೈಮ್ ನಡೀತಾ ಇರತ್ತೆ. ಅದು ಎಚ್ಚರಿಕೆ, ಎಚ್ಚರಿಕೆ ನಮ್ಮನ್ನ ಎಚ್ಚರಿಸೋದಕ್ಕೆ. ಅಲ್ಲೆಲ್ಲೆಲ್ಲೆಲ್ಲಿ ಕೇಡು ನಡೀತಾ ಇರತ್ತೆ. ದೇವ್ರ ಕೇಡು ಯಾವಾಗೋ ಒಂದ್ ಟೈಮ್. ಒಳ್ಳೇದು ನೋಡುವಾಗ ಹೆಜ್ಜೆ ಹೆಜ್ಜೆಯಲ್ಲಿ ಒಳ್ಳೇದು. ಕಣಗಳು ನಮ್ಮ ನಮ್ಮ ದೇಹದಲ್ಲಿ ಕಣಗಳು ಕೆಲಸ ಮಾಡ್ತಾ, ರಕ್ತದ ಕಣಗಳು ಎಷ್ಟು ಅದ್ಭುತವಾಗಿ ಇಟ್ಟಿದಾರಲ್ಲ. ಆಹಾರ ಪದಾರ್ಥಗಳು ಎಷ್ಟು ಅದ್ಭುತ. ಇದರಲ್ಲಿ ಅದ್ಭುತ ಇದೆ ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ಬೇಕಾದ್ರೆ ಏನ್ರಿ ನಾವು ಧ್ಯಾನಿಸ್ಬೇಕು ಪ್ರಿಯರ ದೇವ್ರ ಮಕ್ಕಳಿಗೆ. ಎಷ್ಟು ಅದ್ಭುತ ಪ್ರಿಯರೇ. ನಮ್ಮ ತಂದೆ
ನಮ್ಮೆಲ್ಲರಿಗೂ ತಂದೆ ಆತ. ತನ್ನ ಪ್ರಿಯ ಕುಮಾರನನ್ನು ಕಳಿಸ್ಕೊಟ್ಟು ನಮ್ಗೆ ರಕ್ಷಣೆ ಮಾರ್ಗವನ್ನು ಕಲ್ಪಿಸಿಕೊಟ್ಟಿದ್ದಾರಲ್ಲ, ಇದು ಎಷ್ಟು ಅದ್ಭುತವಾದಂತ ಕಾರ್ಯ ಇದು. ಆದ್ದರಿಂದ ಜ್ಞಾನದಿಂದ ನಡ್ಕೊಳ್ಳೋಣ, ಬುದ್ಧಿಯಿಂದ ನಡ್ಕೊಳ್ಳೋಣ, ಭಕ್ತಿಯಿಂದ ಜೀವಿಸೋಣ. ಓಕೆ ಪ್ರೇರೆ, ಅರ್ಥ ಆಗಿದೆ ಅಂದ್ಕೊಳ್ತೀನಿ. ದೇವರು ಮಾಡಿರುವಂತ ಮೇಲುಗಳು ಬಹಳ ಇದೆ. ಕೇಳು ಅಂದಾಗ, ಮನುಷ್ಯನು ಪಾಪ ಮಾಡಿದಾಗ, ಮನುಷ್ಯನು ಅಪರಾಧಿಯಾದಾಗ, ಮನುಷ್ಯನು ಸರಿಪಡಿಸ್ಕೊಳ್ಳದೆ ಇದ್ದಾಗ ಪೆಟ್ಟಾಗ್ತಾರೆ. ಆ ಪೆಟ್ಟು ಬಂದಾಗ, ಇಲ್ಲಾಂದ್ರೆ ದೇವರು ಹೊಡೆದಾಗ ನಮ್ಮ ಗಮನಕ್ಕೆ ಬರಬೇಕು. ಓಹೋ, ನಾನು ತಪ್ಪಿನಲ್ಲಿದ್ದೀನಿ, ನಾನು ಪಾಪದಲ್ಲಿದ್ದೀನಿ, ನಾನು ಏನೋ ದೇವ್ರ ವಿಷಯದಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ಅದಕ್ಕೆ ಈ ಪೆಟ್ಟು. ಭಕ್ತಿಯಲ್ಲಿದ್ದಾಗ ಅದು ಕೂಡ ಗೊತ್ತಾಗತ್ತೆ. ನಾವು ಯಥಾರ್ಥವಾದಂತ ಭಕ್ತಿಯಲ್ಲಿದ್ದಾಗ ಒಂದು ವೇಳೆ ಶೋಧನೆ ಬಂದಿದೆಯಾ, ಒಂದು ವೇಳೆ ಏನಾದ್ರೂ ಕಷ್ಟ ಬಂದಿದೆಯಾ, ಆ ಕಷ್ಟ ನಮ್ಮ ಮೇಲುಗಾಗಿನೇ ಬಂದಿದೆ. ಯಾಕೆಂದ್ರೆ ಪರಲೋಕದಲ್ಲಿ ಬಹಳ ಫಲ ಕೊಡಬೇಕು. ಯೇಸುಪ್ರಭು ಹೇಳ್ತಾರಲ್ಲ, ನಿಮ್ಗೆ ಶೋಧನೆಗಳು ಬಂದಾಗ, ನಿಮ್ಗೆ ಕಷ್ಟಗಳು ಬಂದಾಗ ನೀವು ಸಂತೋಷ ಪಡ್ರಿ, ಉಲ್ಲಾಸ ಪಡಿ, ಪರಲೋಕದಲ್ಲಿ ನಿಮ್ಗೆ ಬಹಳ ಫಲ. ಅಂದ್ರೆ ನಿಜವಾಗ್ಲೂ ಭಕ್ತಿಯಲ್ಲಿ ಇದ್ದಾಗ ಈ ಕಷ್ಟಗಳು ಬಂದಿದೆಯಾ, ಅಥವಾ ಪಾಪದಲ್ಲಿದ್ದಾಗ ಈ ಕಷ್ಟಗಳು ಬಂದಿದೆಯಾ, ಕೇಡು ಸಂಭವಿಸಿದೆಯಾ ಅಂತೇಳಿ ಎರಡೂ ರೀತಿಯಲ್ಲಿ ಕೂಡ ನಮ್ಗೆ ಮನವರಿಕೆ ಆಗಿರ್ಬೇಕು. ಎರಡು ರೀತಿಯಲ್ಲಿ. ಇದು ಅರ್ಥ ಆಗತ್ತ ಪ್ರೇಯರ್ ಹೇಳುವಂತ ಮಾತು? ಅರ್ಥ ಮಾಡ್ಕೊಳ್ಳಿ. ದೇವರು ಪ್ರೀತಿ ಸ್ವರೂಪನು, ಕರುಣಾಸಾಗರನು, ಕಾಪಾಡುವಾತನು, ನಮ್ಮನ್ನು ರಕ್ಷಿಸುವಾತನು, ತನ್ನ ಬಳಿಯಲ್ಲಿ ಸೇರಿಸಿಕೊಳ್ಳುವಾತನು ನಮ್ಮ ತಂದೆ. ಆದ್ದರಿಂದ ನಿಮ್ಮ ಭಕ್ತಿ ಜಾಗ್ರತೆ, ನಿಮ್ಮ ನಂಬಿಕೆ ಜಾಗ್ರತೆ, ವಾಕ್ಯದ ಪ್ರಕಾರ ಇದ್ದೀರಾ ಇಲ್ವಾ ಜಾಗ್ರತೆ ನೋಡ್ಕೊಳ್ಳಿ. ದೇವರ ಸಹವಾಸದಲ್ಲಿ ಇದ್ದೀವಾ ಇಲ್ವಾ ಜಾಗ್ರತೆ ನೋಡ್ಕೊಳ್ಳಿ. ಸಭೆ ಸಹವಾಸ ದೂರ ಆಗ್ಬಾರ್ದು, ಸಭೆ ಸಹವಾಸ ಇರ್ಬೇಕು. ದೇವರ ಸಹವಾಸ, ಅನ್ಯೋನ್ಯತೆ ಸಹವಾಸ ಇರ್ಬೇಕು. ಜಾಗ್ರತೆ ಪಡಿ ಪ್ರಿಯರೇ. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗ್ಸರಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ. ಸರ್ವಲೋಕವನ್ನು ಉಂಟು ಮಾಡಿರುವಂತಹ ಸರ್ವೇಶ್ವರನಾದ ನಮ್ಮ ತಂದೆಯೇ, ಅತಿ ಪರಿಶುದ್ಧನಾದಂತ ನಮ್ಮ ತಂದೆಯೇ, ಮಹೋನ್ನತನೇ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ನಮ್ಮ ತಂದೆ, ನಿಮಗೆ ಸ್ತೋತ್ರಗಳು ತಂದೆ, ನಿಮಗೆ ಕೃತಜ್ಞತೆಗಳು ತಂದೆ. ನಿಮ್ಮನ್ನು ಧ್ಯಾನಿಸುವಂತ ಭಾಗ್ಯವನ್ನು, ಆರಾಧಿಸುವಂತ ಭಾಗ್ಯವನ್ನು ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರಗಳು. ನಿಮ್ಮ ವಾಕ್ಯಗಳನ್ನ ಕೇಳುವಂತ ಭಾಗ್ಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರಗಳು ತಂದೆ. ಪ್ರತಿ ದಿನಾಲೂ ನಿಮ್ಮ ಮಕ್ಕಳು ಸಭೆಯಾಗಿ, ಕುಟುಂಬದಲ್ಲಿದ್ದಂತ ಎಲ್ಲ ಮಕ್ಕಳು ಸೇರಿ ನಿಮ್ಮನ್ನು ತಿಳ್ಕೊಳ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ವಾಕ್ಯಗಳನ್ನ ಸ್ಟಡಿ ಮಾಡ್ತಾ ಇದ್ದಾರೆ ತಂದೆ. ಎಲ್ಲಾ ಮಕ್ಕಳನ್ನು ಕುಟುಂಬ ಸಹಿತವಾಗಿ ಆಶೀರ್ವದಿಸಿ, ಕನಿಕರಿಸಿ ತಂದೆ. ನಮ್ದು ಚಿಕ್ಕ ಸಭೆ ತಂದೆ, ಚಿಕ್ಕದಾಗಿ ನಾವು ಬೆಳೀತಾ ಇದೀವಿ, ನೀವು ಬೆಳೆಸ್ತಾ ಇದ್ದೀರಾ. ಇನ್ನು ಹೆಚ್ಚಾಗಿ ಬೆಳೆಯುವಂತೆ, ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲಿ ಅಭಿವೃದ್ಧಿಯಾಗುವಂತೆ ನಮ್ಮೆಲ್ಲರನ್ನು ಬಲಪಡಿಸಿ, ನಿಮ್ಮ ವಾಕ್ಯಕ್ಕೆ ಒಳಪಟ್ಟು ವಿಧೇಯರಾಗಿ, ಭಕ್ತಿಯಿಂದ, ನಿಷ್ಠೆಯಿಂದ, ಶ್ರದ್ಧೆಯಿಂದ ಜೀವಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ ನಡೆಸಿ ತಂದೆ. ಅದೇ ರೀತಿಯಲ್ಲಿ ಸಭೆಯಲ್ಲಿ ಕೆಲವರು ಅನಾರೋಗ್ಯದಲ್ಲಿದ್ದಾರೆ ತಂದೆ, ಅಂತ ಮಕ್ಕಳನ್ನು ಮುಟ್ಟಿ ತಂದೆ. ದತ್ತಾತ್ರೇಯರವರ ಹೆಂಡತಿರವರು, ರಾಧಾ ಸಿಸ್ಟರ್ ಅವರು ತಂದೆ ಅನಾರೋಗ್ಯದಲ್ಲಿದ್ದಾರೆ, ಆ ಮಗಳನ್ನು ಮುಟ್ಟಿ ತಂದೆ, ಕನಿಕರಿಸಿ ತಂದೆ. ಸಂಪೂರ್ಣ ಆರೋಗ್ಯವನ್ನ ದಯಪಾಲಿಸಿ ಅಂತೇಳಿ ನಿಮ್ಮ ಪಾದದ ಬಳಿಯಲ್ಲಿ ಬೇಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಗೋವಾದಲ್ಲಿದ್ದಂತ ನೀಲಮ್ಮಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಕಳೆದ ದಿನಗಳ ಹಿಂದೆ ಕಣ್ಣಿನ ಆಪರೇಷನ್ ಆಗಿದೆ, ಆ ಕಣ್ಣು ಏನೋ ತೊಂದರೆಯಲ್ಲಿ ಇದೆ ಅಂತೇಳಿ
ಡಾಕ್ಟರ್ ಹೇಳಿದ್ದಾರೆ, ಅದೇ ರೀತಿಯಲ್ಲಿ ಆಕೆಗೆ ಅನಿಸ್ತಾ ಇದೆ ತಂದೆ. ಅದು ನಿಮ್ಗೆ ಗೊತ್ತು, ವೈದ್ಯರಿಗೆ, ಘನ ವೈದ್ಯರು ನೀವು, ನಿಮ್ಮ ಮಾತಿನಲ್ಲಿ ಆರೋಗ್ಯ ಇದೆ, ಸಮಾಧಾನ ಇದೆ ತಂದೆ. ಅದಕ್ಕೆ ನಿಮ್ಮ ಪಾದದ ಬಳಿಯಲ್ಲಿ ಬೇಡ್ತಾ ಇದೀವಿ. ಆ ಮಗಳನ್ನು ಮುಟ್ಟಿ ತಂದೆ, ಆ ಪ್ರಾಂತದಲ್ಲಿ ತಂದೆ ಆದ ದೇವರೇ, ನಿಮ್ಮ ಮಕ್ಕಳು ಇಬ್ಬರು, ತಾಯಿ ಮಗಳು ಇಬ್ಬರು ಕೂಡ ಕಷ್ಟ ಪಡ್ತಾ ಇದ್ದಾರೆ. ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ದೀಕ್ಷಾ ಸ್ನಾನವನ್ನು ಕೂಡ ಪಡ್ಕೊಂಡಿದ್ದಾರೆ. ಆ ಮಕ್ಕಳನ್ನ ಕನಿಕರಿಸಿ ಕಾಪಾಡಿ, ನೀವು ಜೊತೆಯಾಗಿದ್ದು ನಡೆಸಿ, ಇನ್ನು ಅನೇಕರು ಆ ಪ್ರಾಂತದಲ್ಲಿ ತಿಳ್ಕೊಳ್ಳುವಂತೆ, ಅವರು ಸಾಕ್ಷಿಗಳಿಗೆ ನಿಲ್ಲುವಂತೆ ಆ ಮಕ್ಕಳನ್ನ ಬಲಪಡಿಸಿ ಅಂತೇಳಿ ನಿಮ್ಮ ಪಾದದ ಬಳಿಯಲ್ಲಿ ಬೇಡ್ತಾ ಇದ್ದೀನಿ ತಂದೆ. ಅದೇ ರೀತಿಯಲ್ಲಿ ಶಿವಮ್ಮಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೇನೆ. ಆಕೆ ಕೂಡ ಸಂಪೂರ್ಣ ಆರೋಗ್ಯವನ್ನು ದಯಪಾಲಿಸಿ. ಅದೇ ರೀತಿಯಲ್ಲಿ ನಿಮ್ಮ ಮಗಳಾಗಿರುವಂತ ರೇಖರವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಪ್ರತಿ ದಿನಾಲು ಕಷ್ಟಪಟ್ಟು ಶ್ರದ್ಧೆಯಿಂದ, ಭಕ್ತಿಯಿಂದ ಎಲ್ಲರಿಗೂ ಫೋನ್ ಮಾಡಿ ಸಭೆಯಾಗಿ ಸೇರಿಸಿ ನಿಮ್ಮ ವಾಕ್ಯಗಳನ್ನ ತಲುಪಿಸುವಂತ ಕೆಲಸದಲ್ಲಿ ನಿಮ್ಮ ಮಗಳಿದ್ದಾಳೆ. ಆ ಮಗಳನ್ನು ಇನ್ನು ಹೆಚ್ಚಾಗಿ ಆಶೀರ್ವದಿಸಿ, ಬಲಪಡಿಸಿ, ಇನ್ನು ಆಕೆ ಕೂಡ ಸಂಪೂರ್ಣ ಆರೋಗ್ಯವನ್ನು ದಯಪಾಲಿಸಿ. ಅದೇ ರೀತಿಯಲ್ಲಿ ದೀಕ್ಷಿತ್ಗೋಸ್ಕರ, ದೀಪ್ತಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಕ್ಕಳನ್ನು ಆಶೀರ್ವದಿಸಿ, ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ ಇರುವಂತೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ಪ್ರತಿ ದಿನಾಲೂ ಒಬ್ಬೊಬ್ರು ಸೇವಕರು ಬಂದು, ನಿಮ್ಮ ಮಕ್ಕಳು ಬಂದು ವಾಕ್ಯಗಳನ್ನ ತಿಳಿಸ್ತಾ ಇದ್ದಾರೆ ತಂದೆ. ಯಾರ್ಯಾರು ವಾಕ್ಯಗಳನ್ನು ತಿಳಿಸ್ತಾ ಇದ್ದಾರೆ ತಂದೆ, ಅವರೆಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ, ಕನಿಕರಿಸಿ, ಕಾಪಾಡಿ. ನಿಮ್ಮ ಜ್ಞಾನದಲ್ಲಿ ನೀವು ಹೆಚ್ಚಾಗಿ ಬೆಳಿಬೇಕು. ಎಲ್ಲರೂ ಯಥಾರ್ಥವಾಗಿ, ಸಂಪೂರ್ಣವಾಗಿ ತಗ್ಗಿಸಿಕೊಂಡು ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ ತಂದೆ. ಅದೇ ರೀತಿಯಲ್ಲಿ ತಂದೆ, ಬರುವ ದಿನಗಳಲ್ಲಿ ಅನೇಕ ಕಾರ್ಯಕ್ರಮಗಳಿದೆ ತಂದೆ. ಎಲ್ಲಾ ಕಾರ್ಯಕ್ರಮಗಳು ನಿಮ್ಮೊಂದು ಮಹಿಮೆಗಾಗಿ, ಸ್ವಾರ್ಥೆಗಾಗಿ, ಅಭಿವೃದ್ಧಿಗಾಗಿ ಮಾಡುವಂತೆ ಸಹಾಯ ಮಾಡಿ, ನಡೆಸಿ, ಕನಿಕರಿಸಿ ತಂದೆ. ಅದೇ ರೀತಿಯಲ್ಲಿ ಸಿಸ್ಟರ್ ಲಕ್ಷ್ಮೀರವ್ರಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಕೋಲಾರದಲ್ಲಿದ್ದಂತ ಸಿಸ್ಟರ್ ನಾಗವೇಣಿರವ್ರಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಆ ಮಕ್ಕಳನ್ನು ಬಲಪಡಿಸಿ, ಕನಿಕರಿಸಿ. ಇನ್ನು ಸಭೆಯಲ್ಲಿ ಯಾರಾದರೂ ಅನಾರೋಗ್ಯದಲ್ಲಿ, ಕಷ್ಟದಲ್ಲಿದ್ದರೆ ತಂದೆ, ಮುಟ್ಟಿ ತಂದೆ, ಬಲಪಡಿಸಿ ತಂದೆ. ನಮ್ಮ ತಪ್ಪುಗಳು ಏನಾದ್ರೂ ಇದ್ರೆ ಕ್ಷಮಿಸಿ ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಶಂಕರ್ರವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಗನನ್ನು ಕೂಡ ಬಲಪಡಿಸಿ, ಆ ಮಗನನ್ನು ಮುಟ್ಟಿ ಸಹಾಯ ಮಾಡಿ. ಬರುವಂತ ದಿನಗಳಲ್ಲಿ ಅನೇಕ ಕಾರ್ಯಕ್ರಮಗಳು, ಎಲ್ಲಾ ಕಾರ್ಯಕ್ರಮಗಳು ತಂದೆ ನಿಮ್ಮ ಕೃಪೆ ಮೂಲಕ ನಡೆಸಿಕೊಳ್ಳುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆವಪ್ಪ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರು ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ಧನ್ಯವಾದಗಳು.